ಹಾ ಹೇಳು. ಅದನ್ನ ಎಲ್ಲಿ ಬಳಸ್ತಾರ್ರಿ? ಹಾ ಇದನ್ನು ಸಹಿತ ನಾವು ಸೆಪರೇಟ್ ಆಗಿ ತಗೊಂಡಿದ್ದೀನೆಲ್ಲಾನು ಸಹಿತ. ಆದ್ರೆ ಇದ್ರ ಬಗ್ಗೆ ನಾನು ಜಸ್ಟ್ ಕ್ವಿಕ್ ಆಗಿ ಹೇಳ್ತೀನಿ ಎಲ್ಲೂ ಬಳಸ್ತೀನಿ ಅಂತ. ನೀವೇ ಬಳಸ್ತಿರ್ತೀನಿ ಸ್ಕೂಲ್ನಾಗನ ಸಹಿತ. ಈಗ ನೀವು 10th ಆದ್ಮೇಲೆ ಮಾರ್ಕ್ಸ್ ಬಂದಿರ್ತಾವ ನಿಮಗೆ. ಸಪೋಸ್ ಅಫ್ಕೋರ್ಸ್ ಕೆಲವೊಂದು 100 ಮಾರ್ಕ್ಸ್ ಇರ್ತಾವ, ಕೆಲವೊಂದು 125 ಮಾರ್ಕ್ಸ್ ಇರ್ತಾವ, ಕೆಲವೊಂದು 50 ಮಾರ್ಕ್ಸ್ ಇರ್ತಾವ. ಈಗ ಅಂತ ವಿಷಯ ಬೇಡ. ನಾವೇನ್ ಮಾಡೋಣ, ಎಲ್ಲಾ ಪರೀಕ್ಷೆಗಳು ನಿಮ್ದು ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ, ಈ ಎಲ್ಲಾ ವಿಷಯಗಳನ್ನು 100 ಮಾರ್ಕ್ಸಿನ ಪೇಪರ್ಗಳು ಅದಾವ ಅಂತ ತಿಳ್ಕೊ. ಗಣಿತಕ್ಕೆ ನಿಮಗೆ 100ಕ್ಕೆ ಬಿತ್ತು 94, ವಿಜ್ಞಾನಕ್ಕೆ 100ಕ್ಕೆ 92, ಇಂಗ್ಲಿಷ್ಗೆ ಬಿತ್ತು 85, ಕನ್ನಡಕ್ಕೆ ಬಿತ್ತು 88, ಹಿಂದಿಗೆ ಬಿತ್ತು 93. ಹೆಂಗ್ ಬಿದ್ದು ಅಂತ ತಿಳ್ಕೊ ನಿಮಗೆ ಮಾರ್ಕ್ಸ್. ನೀವು ಯಾರ ನಿಮಗೆ 10th ಎಷ್ಟು ಬಿತ್ತು ಮಾರ್ಕ್ಸು ಅಂತ ಕೇಳಿದಾಗ ಈ 6 ಪಟ್ಟಿ ಹೇಳ್ಕೊಂತ ಹೋಗ್ತಿರೋ, ಅಥವಾ ಅವ್ರು ಏನಾದ್ರು ನಿಮಗೆ ಒಂದ ಹೇಳಪ್ಪ, ಅಥವಾ ನಮಗೆ ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಡಿಸೈಡ್ ಮಾಡ್ಬೇಕಾಗಿತ್ತು. ಮೊದಲನೇ ಕ್ಲಾಸ್ಗೆ ಯಾರು ಫಸ್ಟ್. ಈಗ ನಿನಗೆ 94 ಬಿತ್ತು ಗಣಿತಕ್ಕೆ, ಇನ್ನೊಬ್ಬಗೆ ಯಾರಿಗೋ 90 ಬಿದ್ದೈತಿ ಗಣಿತಕ್ಕೆ, ನಿನಗೆ ಫಸ್ಟ್ ಅಂತ ಹೇಳ್ಬಿಡ್ಬೋದು? ಇಲ್ಲ, ಯಾಕಂದ್ರೆ ಅವ್ರಿಗೆ ಸೈನ್ಸ್ ತಗೋ 96 ಬಿದ್ದಿರ್ಬೋದು, ನಿಂಗೆ ಸೈನ್ಸ್ ತಗೋ ಬರೀ 92 ಬಿದ್ದಿರ್ತಾವ. ಈಗ ಅದನ್ನ ಸ್ವಲ್ಪ ಸಿಂಪಲ್ ಮಾಡೋಣ ಕೆಲಸ. ಎರಡೇ ಅದಾವ ಅಂತ ತಿಳ್ಕೊರಿ, ಎರಡೇ ಸಬ್ಜೆಕ್ಟ್ ಅದಾವ, ಒಂದು ಗಣಿತ ಐತಿ, ಇನ್ನೊಂದು ವಿಜ್ಞಾನ ಐತಿ. ಈಗ ಒಬ್ಬ ವಿದ್ಯಾರ್ಥಿ ಶಾಂತ ಅಂತ ಒಬ್ಬ ವಿದ್ಯಾರ್ಥಿ ಇದಾವೆ. ಆಕಿ ಶಾಂತಾಗ ಏನ್ ಬಿತ್ತು, ಗಣಿತೊಳಗೆ 96 ಬಿತ್ತು, ವಿಜ್ಞಾನದೊಳಗೆ 90 ಬಿತ್ತು. ಇನ್ನೊಬ್ಬಕ್ಕೆ ಅದಾವ ಹುಡುಗಿ ರಮಾ ಅಂತೇಳಿ, ಶಾಂತಾಗ ಎಷ್ಟು ಬಿದ್ದು 96, 90. ರಮಾಗ ಗಣಿತದಾಗ ಕಡಿಮೆ ಬಿದ್ದು, ಗಣಿತದಾಗ 94 ಬಿದ್ದು, ವಿಜ್ಞಾನದಾಗ ಸ್ವಲ್ಪ ಹೆಚ್ಚಿಗೆ ಬಿದ್ದು. ಈಕಿಗೆ 90 ಬಿದ್ದಿದ್ದು, ಆಕಿಗೆ 95 ಬಿದ್ದು ವಿಜ್ಞಾನದಾಗ. ಈಗ ಇದ್ರೊಳಗೆ ಫಸ್ಟ್ ರ್ಯಾಂಕ್ ಯಾರಿಗೆ ಕೊಡ್ಬೇಕು, ಸೆಕೆಂಡ್ ರ್ಯಾಂಕ್ ಯಾರಿಗೆ ಕೊಡ್ಬೇಕು? ಗಣಿತ ನೋಡಿದ್ರ ಶಾಂತಾ ಫಸ್ಟ್, ಆಮೇಲೆ ರಮಾ ಸೆಕೆಂಡ್. ವಿಜ್ಞಾನ ನೋಡಿದ್ರ ರಮಾ ಫಸ್ಟ್, ಶಾಂತಾ ಸೆಕೆಂಡ್. ಈಗ ಏನ್ ಮಾಡ್ಬೇಕು, ಏನ್ ತಗೋಬೇಕು ಅವ್ರು? ನೀವೇ ಹೇಳಿದ್ರಿ ಏನ್ ತೆಗಿಬೇಕು ಅವ್ರದ್ದು ಏನ್ ತೆಗಿಬೇಕು? ಸೊ ಸರಾಸರಿ ಹೆಂಗ್ ತೆಗಿತೀರಿ? ಅವೆರಡೂ ಕೂಡಿಸ್ತೀರಿ, ಎರಡರಲ್ಲೇ ಭಾಗಿಸ್ತೀರಿ. ಅದರ ಅರ್ಥ ಏನು? ಈಗ ಸಪೋಸ್ ಶಾಂತಾಗ ಒಂದ್ರೊಳಗೆ 96 ಬಿತ್ತು, ಇನ್ನೊಂದ್ರೊಳಗೆ 90 ಬಿತ್ತು, ಸರಾಸರಿ ಎಷ್ಟು ಬಂತ ಅದ್ರದ್ದು? 93 ಬರ್ತೈತಿ. ನೀವು ಮಾಡಿ ನೋಡಿರ್ಬೇಕಾದ್ರೆ 96 ಮತ್ತು 90 ಇವ್ರ ಸರಾಸರಿ ಎಷ್ಟು ಬರ್ತೈತಿ? 93 ಬರ್ತೈತಿ. ಈ 93 ಹಾ. ಸೊ ಶಾಂತಾಗ ಕೇಳ್ತಾರ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದುವ SSLCಗೆ? ನಂದು ಸರಾಸರಿ 93 ಆತ್ರಿ, ಆವರೇಜ್ 93 ಆತ್ರಿ ಅಂತ ಹೇಳ್ತಾರೆ. ಏನ್ ಅರ್ಥ ಇದೆ ಅವರೇಜ್ 93 ಅಂದ್ರೆ? ಆಕಿಗೇನು ಎಲ್ಲಾ ಸಬ್ಜೆಕ್ಟ್ದಾಗೂ 93 ಬಿದ್ದು ಅಂತ ಅರ್ಥನೋ? ಬಿದ್ದಿಲ್ಲ ಆಕಿಗೆ ಹಂಗ 93 ಇನ್ಫ್ಯಾಕ್ಟ್ ಎದ್ರಾಗೂ ಬಿದ್ದಿಲ್ಲ, ಗಣಿತಾಗೂ ಬಿದ್ದಿಲ್ಲ, ವಿಜ್ಞಾನದಾಗೂ ಬಿದ್ದಿಲ್ಲ. ಗಣಿತಾಗ 96 ಬಿದ್ದೈತಿ, ವಿಜ್ಞಾನದಾಗ 90 ಬಿದ್ದೈತಿ. ಮತ್ತೆ 93 ಏನದು ಹಂಗಾದ್ರೆ? ಪರ್ಸೆಂಟೇಜ್ ರೀ, ಶೇಕಡ, ಸರಾಸರಿ ಅಲ್ಲ. ಈಗ ಶೇಕಡ ಬೇಡ, ಶೇಕಡ ಈಗ 100ಕ್ಕೆ ಐತೆ ಅನ್ಸಲ ನಿಮ್ಗೆ ಅದು ಶೇಕಡ ಅನ್ಸತೈತಿ, ಆದ್ರೆ ಇದು ಶೇಕಡ ಅಲ್ಲ. ಈಗ ಸಪೋಸ್ ಇದು 25ಕ್ಕೆ ಮಾರ್ಕ್ಸ್ ಇದು ಅಂತ ತಿಳ್ಕೊ. ನಿಮ್ದು ಟೆಸ್ಟ್ ನಡೆದೈತೆ, ಟೆಸ್ಟ್ ಒಳಗೆ 25ಕ್ಕೆ ಮಾರ್ಕ್ಸ್ ಬಿದ್ದಿದಾವ್. 25ಕ್ಕೆ ಬಿದ್ದಿದಾವು, 25ಕ್ಕೆ ಮಾರ್ಕ್ಸ್ ಕೊಡಾಕ್ತಾವ. ಒಂದ್ ಸಬ್ಜೆಕ್ಟ್ನಾಗ 20 ಬಿದ್ದೈತಿ, ಇನ್ನೊಂದು ಸಬ್ಜೆಕ್ಟ್ನಾಗ 24 ಬಿದ್ದೈತಿ. ಎರಡು ತರದ್ದು ಸರಾಸರಿ ಎಷ್ಟು ಬಂತು? ಈಗ 22 ಬಂತು. ಇದು ಪರ್ಸೆಂಟೇಜ್ ಅಲ್ಲ, ಇದು ಪರ್ಸೆಂಟೇಜ್ ಅಲ್ಲ. ಪರ್ಸೆಂಟೇಜ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಪರ್ಸೆಂಟೇಜ್ 100ಕ್ಕೆ ಅದು. ಈಗ ಸಪೋಸ್ ಇದು 25ಕ್ಕೆ ಒಂದಕ್ಕೆ 20 ಬಿದ್ದೈತಿ, ಒಂದಕ್ಕೆ 24 ಬಿದ್ದೈತಿ, ಸರಾಸರಿ ಬಂತು 22 ಬಂತು. ಈ 22 ಅನ್ನೋದು ಏನನ್ನ ಹೇಳಾಕತ್ತೈತಿ ನಿಮಗೆ? ಏನು ಸೂಚಿಸಾಕತ್ತೈತಿ ಇದು? ಏನ್ ಹೇಳಾಕತ್ತೈತಿ ಇದು? ಯಾರ ಹಂಗ ಏನ್ ನಿಮ್ ತಲೆಯಾಗ ಏನ್ ಅನಿಸ್ತೈತಿ? 22 ಇದು ಎದಕ್ಕೆ ಉಪಯೋಗ ಇದು? ನೀವೇ ಹೇಳ್ರಿ. 22 ಎದಕ್ಕೆ ಉಪಯೋಗ ಇದು? ಒಬ್ರು ಯಾರ ಕೈ ಎತ್ರಿ, ಚಾನ್ಸ್ ಕೊಡ್ತೀವಿ. ಕೈ ಎತ್ರಿ. ಓಕೆ. ವೀರೇಶ್ ಗೌಡ ಹೇಳಿ ನೋಡೋದು. ಪಾಟೀಲ್. ಆವರೇಜ್ 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 ಇನ್ ಅಫ್ಕೋರ್ಸ್ ಅದು ಆವರೇಜ್ ಇಂಗ್ಲಿಷ್ ಶಬ್ದ, ಕನ್ನಡ ಶಬ್ದ ಸರಾಸರಿ, ಇಂಗ್ಲಿಷ್ ಶಬ್ದ ಆವರೇಜ್. ಬಟ್ ಅದು ಏನ್ ಹೇಳಾಕತ್ತೈತಿ ನಮ್ಗೆ ಆ ಸಂಖ್ಯೆ?
ಎದಕ್ಕೆ ಉಪಯೋಗ ಅದ ನಮಗ ಆ ಸಂಖ್ಯೆ ನೋಡ್ರಿ, ಇದ್ರಾಗೂ 22 ಬಿದ್ದಿಲ್ಲ, ಅದ್ರಾಗೂ 22 ಬಿದ್ದಿಲ್ಲ, ಒಂದ್ರಾಗ 20 ಬಿದ್ದೈತಿ, ಒಂದ್ರಾಗ 24. ಇನ್ನೊಂದ್ ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ, ಇನ್ನೊಂದ್ಸಲ ಪ್ರಶ್ನೆ ಹೇಳ್ರಿ. ಓಕೆ, ಪ್ರಶ್ನೆ ಸರಾಸರಿ ಅನ್ನೋದನ್ನ ಯಾರು ಕೇಳಿದ್ರು? ಯಾರು ಕೇಳಿದ್ರು ಅದನ್ನ? ನನ್ನ ಹೆಸರು ಕೇಳಿಲ್ಲ. ನಾನ್ರಿ ಹೆಸರು ಹೇಳ್ಬೇಕು, ನಾನು ಕಾಣಂಗಿಲ್ಲ. ಟೀಚ್ಮೆಂಟ್ ಕೌಶಲ್ಯ ರೀ. ಕೌಶಲ್ಯ. ಕೌಶಲ್ಯ ಏನ್ ಕೇಳಿದ್ಲು? ಸರಾಸರಿ ಅಂತ ನಾವು ಕಲಿತೇವಲ್ಲ, ಅದು ಏನ್ರಿ, ಅದು ಎದಕ್ಕೆ ಉಪಯೋಗ ಬರ್ತೈತಿ ಅಂತ ಕೇಳಿದ್ಲು. ನಾವು ಒಂದು ಉದಾಹರಣೆ ತಗೊಂಡು, ಏನಪ್ಪಾ, ಇಬ್ರು ವಿದ್ಯಾರ್ಥಿಗಳದಾರು, ಒಂದು ಟೆಸ್ಟ್ನಾಗ 25 ರೂಪಾಯಿ ಟೆಸ್ಟ್ಗಳು ನಡೆದವು. ಸೈನ್ಸ್ಗೂ 25 ರೂಪಾಯಿ ನಡೆದೈತಿ, ಮ್ಯಾಥಮೆಟಿಕ್ಸ್ಗೂ 25 ರೂಪಾಯಿ ನಡೆದೈತಿ. ಈಗ ಒಬ್ಬ ವಿದ್ಯಾರ್ಥಿಗೆ ಏನ್ ಸಿಕ್ಕೈತಿ? ಮ್ಯಾಥಮೆಟಿಕ್ಸ್ ಒಳಗೆ 24 ಮತ್ತು ಸೈನ್ಸ್ ಒಳಗೆ 20 ಬಿದ್ದೈತಿ. ಇನ್ನೊಬ್ಬ ವಿದ್ಯಾರ್ಥಿಗೆ ಮ್ಯಾಥಮೆಟಿಕ್ಸ್ ಒಳಗ 23, ವಿಜ್ಞಾನದೊಳಗ 21 ಬಿದ್ದೈತಿ. ಇದ್ರೊಳಗೆ ಯಾರಿಗೆ ಫಸ್ಟ್ ರ್ಯಾಂಕ್ ಕೊಡ್ಬೇಕು ಅಥವಾ ಯಾರಿಗೆ ಹೆಚ್ಚಿಗೆ ಮಾರ್ಕ್ಸ್ ಟೋಟಲ್ ಬಿದ್ದಂಗ ಅಂತ ಕೇಳಿ. ಒಬ್ಬರಿಗೆ ಮ್ಯಾಥ್ಸ್ ಹೆಚ್ಚಿಗೆ ಬಿದ್ದೈತಿ, ಸೈನ್ಸ್ ಕಡಿಮೆ ಬಿದ್ದೈತಿ. ಇನ್ನೊಬ್ಬರಿಗೆ ಸೈನ್ಸ್ ಹೆಚ್ಚಿಗೆ ಬಿದ್ದೈತಿ, ಮ್ಯಾಥ್ಸ್ ಕಡಿಮೆ ಬಿದ್ದೈತಿ. ಅವಾಗ ನೀವು ಹೇಳಿದ್ರಿ ಏನಂತ? ಸರಾಸರಿ ತೆಗಿಬೇಕ್ರಿ. ಅವಾಗ ಸರಾಸರಿ ಅಂದ್ರೆ ಏನು? 2 ಸಂಖ್ಯೆಗಳನ್ನ ಕೂಡಿಸಿದ್ರಿ, 2ರಲ್ಲೇ ಭಾಗಿಸ್ತೀರಿ. ಇವಾಗ ಒಂದ್ ವೇಳೆ 2 ಸಬ್ಜೆಕ್ಟ್ ಬಗ್ಗೆ 6 ಸಬ್ಜೆಕ್ಟ್ ಇದ್ದು ಅಂದ್ರೆ ಏನ್ ಮಾಡ್ತಿದ್ರಿ? 6 ತರದ್ದು ಕೂಡಿಸ್ತಿದ್ರಿ, 6ರಲ್ಲೇ ಭಾಗಿಸ್ತಿದ್ರಿ. 10 ಸಬ್ಜೆಕ್ಟ್ ಇದ್ರ 10 ಕೂಡಿಸ್ತಿದ್ರಿ, 10ರಲ್ಲೇ ಭಾಗಿಸ್ತಿದ್ರಿ. ಇದು ಯಾವಾಗ ಸರಿ ಆಗ್ತೈತಿ? ಎಲ್ಲಾನು ಅಷ್ಟೇ ಮಾರ್ಕ್ಸ್ ಇರ್ಬೇಕು. ಮತ್ತು ಗಣಿತ 100 ಮಾರ್ಕ್ಸಿನ ಪೇಪರು, ವಿಜ್ಞಾನ 50 ಮಾರ್ಕ್ಸಿನ ಪೇಪರ್ ಇದ್ದಾಗ ಹಿಂಗ್ ಮಾಡಬಾರ್ದು. ಎಲ್ಲಾನು ಅಷ್ಟೇ ಮಾರ್ಕ್ಸಿನೂ ಇರ್ಬೇಕು. ಎಲ್ಲಾ 100 ಮಾರ್ಕ್ಸ್ಗೆ ಇರ್ಬೇಕು ಪೇಪರ್ಗಳು. ಅವಾಗ ಹಿಂಗ್ ಮಾಡ್ಬೋದು. ಇಲ್ದಿದ್ರೆ ಬೇರೆ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಕಲಿಸ್ತೇವೆ ನಾವು ಮುಂದೆ ನಿಮಗೆ. ಈಗ ಗಣಿತ 100 ಮಾರ್ಕ್ಸಿಂದ ಐತಿ, ವಿಜ್ಞಾನ 50 ಮಾರ್ಕ್ಸಿಗೆ ಐತಿ, ಆಮೇಲೆ ಕನ್ನಡ 75 ಮಾರ್ಕ್ಸಿಗೆ, 125 ಮಾರ್ಕ್ಸಿಗೆ ಐತಿ, ಹಿಂದಿ ಯಾವುದೋ ಒಂದು ಬರೀ 30 ಮಾರ್ಕ್ಸಿಗೆ ಐತಿ. ಅವಾಗ ನೀವು ಎಲ್ಲಾ ತರದ್ದು ಕೂಡಿಸಿ ಅಷ್ಟರಲ್ಲೇ ಭಾಗಿಸಬಾರ್ದು, ಸರಾಸರಿ ಬರುದಿಲ್ಲ, ತಪ್ತೈತಿ. ಅರ್ಥ ಆಗತೈತಿ ನಿಮ್ಗೆ ಸ್ವಲ್ಪ ಇಲ್ಲ ಯಾಕೆ ತಪ್ತೈತಿ ಅಂತ ಅನ್ಸಾದತಿ? ತಪ್ತೈತಿ ಅಂತ ಅವಾಗ. ಸೊ ಯಾವಾಗ ಅದು ಸರಿ ಆಗ್ತೈತಿ? ಸರಾಸರಿ ನಿಮ್ಗ ಎಲ್ಲವೂ ಸಹಿತ ಸೇಮ್ ವೇಟ್, ಎಲ್ಲದಕ್ಕೂ ಅಷ್ಟ ವೇಟ್ ಐತಿ. ವಜನ್, ಗಣಿತದ ವಜನ್ ಅಷ್ಟ ಐತಿ, ವಿಜ್ಞಾನಕ್ಕೂ ವಜನ್ ಅಷ್ಟ ಕೊಟ್ಟಿದಾರು, ಇಂಗ್ಲಿಷ್ಗೂ ಅಷ್ಟ ವಜನ್ ಕೊಟ್ಟಿದಾರಲ್ಲ. 100 ಮಾರ್ಕ್ಸಿಂದ ವಜನ್ ಐತಿ. ಅಥವಾ ಎಲ್ಲ 25 ಮಾರ್ಕ್ಸಿಂದ ವಜನ್ ಐತಿ. ಹಂಗಿದ್ದಾಗ ನೀವೇನ್ ಮಾಡ್ಬೇಕು? ಎಲ್ಲಾನು ಕೂಡಿಸಿ ಅಷ್ಟೆಲ್ಲ ಭಾಗಿಸ್ತೀವಿ. ಐಡಿಯಾ ಬಂತು ನಿಮ್ಗೆ? ಈಗ ಕೌಶಲ್ಯ ನಿಮ್ಗೆ ಅರ್ಥ ಆಯ್ತೀಗ ಎದಕ್ ಸರಾಸರಿ ಎಲ್ಲೆಲ್ಲಿ ಬಳಸ್ತೀವಂತ? ಅಥವಾ ಈಗ ನಿಮ್ಗ ಪ್ರತಿಭಾ ಸಮ್ಮೇಳನ ನಡೆಸ್ತಿರ್ತೀವಿ ನಾವು, ಪ್ರತಿಭಾ ಪೋಷಕ ವಿದ್ಯಾರ್ಥಿಗಳಿಗೆ. ಎಲ್ಲಾ ಸಲ ಪ್ರತಿಭಾ ಸಮ್ಮೇಳನ ನಡೆಸಿದಾಗ ಖರ್ಚು ಅಷ್ಟ ಬರ್ತೈತೇನು? ಇಲ್ರಿ. ಈಗ ನಾವು ಪ್ರತಿಭಾ ಸಮ್ಮೇಳನ ಬೆಳಗಾವದಾಗ ನಡೆಸ್ತೀವಿ, ಒಂದು ಬೇರೆ ಖರ್ಚು ಬರ್ತೈತಿ. ಧಾರವಾಡದಾಗ ನಡೆಸಿದ್ವಿ, ಅಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಬೇರೆ ಖರ್ಚು. ಒಂದ್ಸಲ ನಮ್ಗೆ ಹಾಲ್ ಯಾರಾದ್ರೂ ಒಬ್ರು ದಾನಿಗಳು ಫ್ರೀ ಆಗಿ ಕೊಡ್ಬೋದು. ನಮ್ಮ ಹಾಲ್ ಉಪಯೋಗಿಸ್ರಪ್ಪ, ನಮ್ ಕಡೆ ಐತಿ, ಹುಡುಗರು ಬರಾಕತ್ತಾರ ಅಂತೇಳಿ. ಒಂದ್ಸಲ ಅಡುಗೆ ಮಾಡೋರು ಏನ್ ಮಾಡ್ಬೋದು? ಸಣ್ಣ ಹುಡುಗರು ಬರತ್ತಾರೆ, ಸ್ಕೂಲ್ ಹುಡುಗರು ಬರತ್ತಾರ, ನಾವು ಕಡಿಮೆ ರೇಟಿಗೆ ಮಾಡ್ಕೊಡ್ತೀವಿ ಅಂಬೋದು. ಇನ್ನೊಂದ್ಸಲ ಇಲ್ರಿ, ನೀವ್ ಯಾರು ಕರ್ಕೊಂಬರಿ, ನಮ್ದು ರೇಟ್ ನಮ್ದು ಇಷ್ಟ ಅಂತ ಹೇಳಿ ಹಚ್ಕೋಬಹುದು, ತುಟ್ಟಿ ಬೀಳ್ಬೋದು. ಹೌದಲ್ಲ? ಸೊ ಹಿಂಗ ಏನಾಗ್ತೈತಿ? ಪ್ರತಿ ಸಲ ನಮ್ಗೆ ಏನಾಗ್ತೈತಿ? ಬೇರೆ ರೇಟ್ ಆಗ್ತೈತಿ. ಒಂದ್ಸಲ ಪ್ರತಿಭಾ ಸಮ್ಮೇಳನಕ್ಕೆ ಬೇರೆ, ಒಂದ್ಸಲ ಪ್ರತಿಭಾ ಸಮ್ಮೇಳನಕ್ಕೆ ಬೇರೆ ರೇಟ್ ಆಗ್ತೈತಿ. ಮತ್ತೆ ಒಂದ್ಸಲ ಪ್ರತಿಭಾ ಸಮ್ಮೇಳನಕ್ಕೆ ನಾವು 90 ಹುಡುಗರನ್ನ ಕರೆದಿರ್ಬೋದು, ಇನ್ನೊಂದ್ಸಲ ಪ್ರತಿಭಾ ಸಮ್ಮೇಳನಕ್ಕೆ 120 ಹುಡುಗರನ್ನ ಕರೆದಿರ್ಬೋದು. ಯಾಕಂದ್ರೆ ನಾವೇನ್ ಮಾಡ್ತೇವೆ? ಲೊಕೇಶನ್ ಮೇಲೆ ಹೋಗ್ತೇವಲ್ಲ. ಲೊಕೇಶನ್ ಅಂದ್ರೆ ಏನು? ಈಗ ಧಾರವಾಡ, ಹುಬ್ಬಳ್ಳಿ ಕಡೆ ಹುಡುಗರನ್ನೆಲ್ಲ ಒಮ್ಮೆ ಕರಿತೀವಿ, ಬೆಳಗಾವಿ, ಹುಕ್ಕೇರಿ, ಗೋಕಾಕ ಒಮ್ಮೆ ಕರಿತೀವಿ, ರಾಮದುರ್ಗ ಮತ್ತೆ ಆ ಕಡೆ ಬಾಗಲಕೋಟೆ, ಜಮಖಂಡಿ ಆ ಕಡೆ ಕೂಡಿಸಿ ಒಮ್ಮೆ ಕರಿಬಹುದು. ಬೇರೆ ಕಡೆ ಸಮ್ಮೇಳನ ಮಾಡ್ಬೋದು. ಹಿಂಗ್ ನಾವು ಮಾಡಿದ್ದೀವಲ್ಲ, ಆ ಕಡೆ ಬೇರೆ ಅಲ್ಲಿ ಒಂದ್ ಕಡೆ 40 ಬಂದಾರು, ಒಂದ್ ಕಡೆ 90 ಮಂದಿ ಬಂದಾರು, ಒಂದ್ ಕಡೆ 80 ಮಂದಿ ಬಂದಾರು, ಒಂದ್ ಕಡೆ ಎಷ್ಟೆಷ್ಟೋ ಬಂದಿದ್ದಾರೆ. ಖರ್ಚುಗಳು ಬೇರೆ ಆಗಿದಾವ. ಬೆಳಗಾವಿನಾಗ ನಡೆದಾಗ ಖರ್ಚು ಬೇರೆ ಆಗೈತಿ, ಧಾರವಾಡದಾಗ ಬರದ ಖರ್ಚು ಬೇರೆ ಆಗೈತಿ, ಜಮಖಂಡಿ ಒಳಗೆ ನಡೆದಾಗ ಖರ್ಚು ಬೇರೆ ಆಗೈತಿ. ಈಗ ಯಾರ್ಯಾರ ಒಬ್ರು ಬಂದ್ರಪ್ಪ, ಸರಾಸರಿಯಾಗಿ ನಿಮ್ಗ ಪ್ರತಿ ವಿದ್ಯಾರ್ಥಿಗೆ ಪ್ರತಿಭಾ ಸಮ್ಮೇಳನಕ್ಕೆ ಎಷ್ಟು ಖರ್ಚಾಕೈತಿ? ಒಬ್ಬ ವಿದ್ಯಾರ್ಥಿ ನೀವು ತಗೋಬೇಕಂದ್ರ, ಈಗ ನನ್ನ ಫ್ರೆಂಡ್ ಯಾರೋ ಬಂದ್ರು ಅಂತ ತಿಳ್ಕೊಳ್ಳಿ. ನನ್ನ ಫ್ರೆಂಡ್ ಬಂದು ಏನ್ ಹೇಳ್ತಾರು? ರವಿ, ನೀವೇನೋ ಮಾಡತ್ತೀರಪ್ಪ, ಚಲೋ ಕೆಲಸ, ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ. ನಾನು ಒಂದು 4 ಹುಡುಗರದು ಪ್ರತಿಭಾ ಸಮ್ಮೇಳನವನ್ನ ಸ್ಪಾನ್ಸರ್ ಮಾಡ್ತೀನಿ. ಸ್ಪಾನ್ಸರ್ ಅಂದ್ರೆ ಏನು? ಸ್ಪಾನ್ಸರ್ ಮಾಡೋದಂದ್ರೆ ಏನು? ರೊಕ್ಕ ಕೊಡೋದ್ರಿ. ಕರೆಕ್ಟ್. ಅವ್ರ ಖರ್ಚು ನಾನು ನೋಡ್ಕೋತೀನಿ. ಒಂದು 4 ವಿದ್ಯಾರ್ಥಿಗಳು, ನನಗೆ ಬಹಳ ಅಷ್ಟ ಆಗುದಿಲ್ಲ, ಒಂದು 4 ವಿದ್ಯಾರ್ಥಿಗಳು ನೋಡ್ಕೋತೀನಿ. ಓಕೆ, ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಬರ್ತೈತಿ ಅಂತ ಕೇಳ್ತಾರೆ. ನಾವಾಗ ಏನ್ ಹೇಳ್ಬೇಕು? ಹಂಗೆಂಗು ಹೇಳಕ್ ಬರ್ತೈತಿ. ಒಬ್ಬ ವಿದ್ಯಾರ್ಥಿ ಅಂದ್ರ ಯಾವ ಊರ ವಿದ್ಯಾರ್ಥಿ? ಅರೆ, ಆ ಊರಿನ ವಿದ್ಯಾರ್ಥಿ, ಬಟ್ ಇಲ್ಲಿ ಕರೆದಾಗ ಬೇರೆ ಆಗ್ತೈತಿ ಖರ್ಚ, ಅಲ್ಲಿ ಕರೆದಾಗ ಬೇರೆ ಆಗ್ತೈತಿ ಖರ್ಚ. ಹೆಂಗ್ ತೆಗೆಯೋದು? ಒಬ್ಬ ವಿದ್ಯಾರ್ಥಿಗೆ ಸುಮಾರಾಗಿ ಎಷ್ಟು ಬರ್ತೈತಿ, ಸರಿ ಸುಮಾರಾಗಿ ಎಷ್ಟು ಬರ್ತೈತಿ ಅಂತ ನೀವ್ ಏನ್ ಮಾಡೋರು? ಅವಾಗ ಲೆಕ್ಕ ಹೆಂಗ್ ಮಾಡೋರ? ಯೋಚನೆ ಮಾಡಿ ಹೇಳ್ರಿ, ಯಾರು ಐಡಿಯಾ ತೆಗಿತೀರ ಅದಕ್ಕೆ.
ಗದ್ದೈತಿಲ್ಲ ಸ್ವಲ್ಪ. ಸರಾಸರಿ ತಗದ ಹೇಳ್ಬೇಕ್ರಿ. ಸೊ ಸಮಾರಾಗಿ ಸರಾಸರಿ ತೆಗಿಬೇಕಾಗ್ತತಿ. ಆದ್ರೆ ಸರಾಸರಿ ತೆಗಿಬೇಕಾದ್ರೆ ಸುಮ್ಮನೆ ಎಲ್ಲಾ ಕೂಡಿಸಿ ಭಾಗಿಸ್ರ ಆಗುದಿಲ್ಲ. ಯಾಕಂದ್ರೆ ಒಂದ್ ಕಡೆಗೆ 40 ಮಂದಿ ಬಂದಿರ್ತಾರೆ, ಒಂದ್ ಕಡೆ 80 ಮಂದಿ ಬಂದಿರ್ತಾರೆ. 80 ಮಂದಿ ಬಂದಾಗ ಆಬ್ವಿಯಸ್ಲಿ ಖರ್ಚು ಹೆಚ್ಚಾಗ್ತತಿ. ಸೊ ಅಲ್ಲಿ ಖರ್ಚು ತಗೊಳ್ಳೋದು ಅದನ್ನ 80ರಲ್ಲೇ ಭಾಗಿಸ್ಬೇಕು. 40 ಬಂದಾಗ 40 ಖರ್ಚು ತಗೊಳ್ಳೋದು 40ರಲ್ಲೇ ಭಾಗಿಸ್ಬೇಕು. ಮತ್ತ ಈ ತರ ಮಾಡ್ಕೊಂತ ಹೋಗ್ಬೇಕು. ಆ ಸರಾಸರಿಗಳು ಮತ್ತೆ ಬೇರೆ ಬೇರೆ ಬರ್ತಾವ. ಮತ್ತ ಆ ಸರಾಸರಿಗಳು ಮತ್ತೆ ಸರಾಸರಿ ತೆಗಿಬೇಕಾಗ್ತದೆ. ಹೌದಿಲ್ಲ? ಯಾಕಂದ್ರೆ ಹೌದಿಲ್ಲ, ಹಿಂಗೇನೋ ಮಾಡ್ಬೇಕಾಗ್ತದೆ. ಮೊದಲೇನ್ ಮಾಡ್ಬೇಕು, 80ರದ್ದು ಒಂದು ಯಾವ್ದೊಂದು ಪ್ರತಿಭಾ ಸಮ್ಮೇಳನ ನಡೆದಿತ್ತು, ಅದ್ರ ಖರ್ಚು ತಗೊಳ್ಳೋದು 80ರಲ್ಲೇ ಭಾಗಿಸೋದು ಒಬ್ಬರಿಗೆ ಅಟ್ಟು ಬಂದು. 40ರದ್ದು ಒಂದೆಲ್ಲ ನಡೆದಿತ್ತು, ಅದ್ರನ್ನ ಏನ್ ಮಾಡೋದು 40ರಲ್ಲೇ ಭಾಗಿಸೋದು. ಇಲ್ಲೊಂದು ಸರಾಸರಿ ಬಂತು, ಅಲ್ಲೊಂದು ಸರಾಸರಿ ಬಂತು. 100 ಹುಡುಗರು ಎಲ್ಲೋ ಕರೆದಿದ್ದು, ಅಲ್ಲಿ 100 ತಗೊಳ್ಳೋದು 100ರಲ್ಲೇ ಭಾಗಿಸೋದು, ಅಲ್ಲೊಂದು ಸರಾಸರಿ ಬಂತು. ಇವು ಬೇರೆ ಬೇರೆ 3 ನಂಬರ್ಗಳು ಬಂದು, ಈ 3 ನಂಬರ್ ಏನ್ ಮಾಡೋದು ಮತ್ತೆ ಇವ್ನ ಮತ್ತೇನ್ ಮಾಡೋದು, ಮತ್ ಸರಾಸರಿ ಇವ್ರದ್ದು ಮತ್ತ ಒಂದ್ 3 ಕೂಡಿಸಿ 3ರಲ್ಲೇ ಭಾಗಿಸೋದು. ಸುಮಾರಾಗಿ ಎಷ್ಟೆಷ್ಟು ಬಂತು ಹಿಂಗೇನೋ ಒಂದ್ ಮಾಡಿದ್ರೆ ಒಂದು ಬರ್ಬೋದು. ನಮ್ಗೆ ಕರೆಕ್ಟೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಇನ್ನ ಇದು. ಬಟ್ ಸುಮಾರಾಗಿ ಒಂದು ನಂಬರ್ ಸಿಗ್ತೈತೆ ನಮ್ಗೆ. ಆ ಒಂದು ನಂಬರ್ ಹೇಳ್ಬೋದು, ಸುಮಾರಾಗಿ ಇಷ್ಟು ಬರ್ತದೆ ಸರಾಸರಿ. ಹಂಗ ಬ್ಯಾಟ್ಸ್ಮನ್ಗಳು ಇರ್ತಾರೆ. ನೀವೇನೋ ಒಂದು ಬ್ಯಾಟ್ಸ್ಮನ್ ನಿಮ್ದ ಒಂದೇನೈತಿ, IPL ಒಂದು ಕ್ಲಬ್ ಐತಿ. ಬ್ಯಾಟ್ಸ್ಮನ್ಗಳು ನೀವೇನ್ ಮಾಡ್ಬೇಕಾಗೈತಿ, ಈಗ ಆಯ್ಕೆ ಮಾಡ್ಬೇಕಾಗೈತಿ ಯಾರು ಚಲೋ ಬ್ಯಾಟ್ಸ್ಮನ್. ಈಗ ಯಾರು ಚಲೋ ಬ್ಯಾಟ್ಸ್ಮನ್ ಅಂತ ಹೆಂಗ್ ಮಾಡೋರು ನೀವು? ಈಗ ಒಂದ್ ಮ್ಯಾಚ್ನಾಗ ಒಬ್ರು ಸೆಂಚುರಿ ಹೊಡೆದಿರ್ತಾರ, ಇನ್ನೊಂದು ಮ್ಯಾಚ್ನಾಗ 0 ಹೋಗಿರ್ತಾರ, ಮತ್ತೊಂದು ಮ್ಯಾಚ್ನಾಗ 50 ಹೊಡೆದಿರ್ತಾರೆ, ಮತ್ತೊಂದು ಮ್ಯಾಚ್ನಾಗ 70 ಹೊಡೆದಿರ್ತಾರೆ. ಒಬ್ರು 6 ಮ್ಯಾಚ್ ಆಡಿದಾರು, ಇನ್ನೊಬ್ರು 10 ಮ್ಯಾಚ್ ಆಡಿದಾರು, ಒಬ್ರು 12 ಮ್ಯಾಚ್ ಆಡಿದಾರು. ಅವ್ರದ್ದು ಪರ್ಫಾರ್ಮೆನ್ಸ್ ಯಾರ್ದು ಚಲೋ ಐತೆ ಅಂತ ಹೆಂಗ್ ತಗೊಳ್ಳೋದು? 6 ಮ್ಯಾಚ್ ಆಡಿದವ್ರದ್ದು 6 ಕೂಡಿಸ್ರಿ 6ರಲ್ಲೇ ಭಾಗಿಸ್ರಿ, 10 ಮ್ಯಾಚ್ ಆಡಿದವ್ರು 10 ಕೂಡಿಸ್ರಿ 10ರಲ್ಲೇ ಭಾಗಿಸ್ರಿ, 20 ಮ್ಯಾಚ್ ಆಡಿದವ್ರನ್ನ 20 ಕೂಡಿಸ್ರಿ 20ರಲ್ಲೇ ಭಾಗಿಸ್ರಿ. ಅಂದ್ರೆ ಏನ್ ಸಿಗತ್ತೈತಿ ನಿಮ್ಗೆ? ಸರಿಸುಮಾರಾಗಿ ಪ್ರತಿ ಮ್ಯಾಚ್ನಾಗ ಎಷ್ಟು ಸ್ಕೋರ್ ಮಾಡ್ತಾನಪ್ಪ ಈ ಬ್ಯಾಟ್ಸ್ಮನ್. ಸರಿಸುಮಾರಾಗಿ ಒಂದ್ ಮ್ಯಾಚ್ ಆಡಿದಂದ್ರೆ ಇಷ್ಟು ಮಾಡ್ತಾನಪ್ಪ. ಎಷ್ಟೋ ಬರ್ಬೋದು, ಅದು ಫ್ರಾಕ್ಷನ್ ಒಳಗೂ ಬರ್ಬೋದು ನೋಡ್ರಿ. 22 ಅಂತ ಬರ್ಬೋದು ಪ್ರತಿ ಮ್ಯಾಚ್ಗೆ. ಈಗ ಒಂದ್ ಮ್ಯಾಚ್ನಾಗ ಅವನು ಏನ್ ಮಾಡ್ದ, ಸರಾಸರಿ ಅಂದ್ರ ಪದದ ಅರ್ಥ ಏನ್ರಿ? ಅದೇ ಹೇಳ್ತಿಲ್ಲ, ಪ್ರತಿಯೊಂದು ಸರಾಸರಿ ಅಂದ್ರ ಪ್ರತಿ ಮ್ಯಾಚ್ಗೆ ಸುಮಾರಾಗಿ ಎಷ್ಟೆಷ್ಟಾಯ್ತು ಸರಾಸರಿ. ಆಡು ಭಾಷೆ ಒಳಗೆ ಅಂತ ನೋಡ ಸರಾಸರಿ ಎಷ್ಟು ಹೊಡಿತಾನ್ರಿ ಪ್ರತಿ ಮ್ಯಾಚ್ಗೆ. ಅದ್ರ ಅರ್ಥ ಇನ್ನೊಂದು ಶಬ್ದದಲ್ಲಿ ಹೇಳೋದು ಕಷ್ಟ. ಅಂದಾಜ್ರಿ. ಹಂಗನ್ನು ಅನ್ಕೋಬಹುದು. ಅಂದಾಜ್ ಅಂತ ಅಂದ್ರೇನು, ಪ್ರತಿಯೊಂದು ಮ್ಯಾಚ್ನಾಗ ಅವ್ನು ಎಷ್ಟೆಷ್ಟು ಹೊಡೆದಂಗಾಯ್ತು ಸುಮಾರಾಗಿ. ಈಗ ಒಂದ್ ಮ್ಯಾಚ್ನಾಗ 20 ಹೊಡೆದ, ಇನ್ನೊಂದು ಮ್ಯಾಚ್ ಒಳಗ 30 ಹೊಡೆದ, 2 ಮ್ಯಾಚ್ ಆಡಿದಾನ. ಇದ್ರ ಸರಾಸರಿ 25 ಬಂತು. ಇದೇನ್ ಹೇಳಾತೈತಿ? ಟೋಟಲ್ ಎಷ್ಟು ಹೊಡೆದಿದ್ದ? 50 ಹೊಡೆದಿದ್ದ 2 ಮ್ಯಾಚ್ ಸ್ಕೋರ್. ಪ್ರತಿ ಮ್ಯಾಚ್ನಾಗ ಎಷ್ಟು ಹೊಡೆದಂಗಾಯ್ತು? 25. ಯಾವ್ದು ಮ್ಯಾಚ್ನಾಗ 25 ಹೊಡೆದಿಲ್ಲ, ಆದ್ರೂ 25 ಹೊಡೆದಂಗಾಯ್ತು. ಅಥವಾ ನೀವು ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರ, ಒಂದು ಮ್ಯಾಚ್ನಾಗ 4 ಪಾಯಿಂಟ್ಸ್ ಗೆದ್ಕೊಂಡ, ಇನ್ನೊಂದು ಮ್ಯಾಚ್ ಒಳಗ 5 ಪಾಯಿಂಟ್ ಗೆದ್ಕೊಂಡ. ಸರಿ ಸುಮಾರಾಗಿ ಎಷ್ಟು ಪಾಯಿಂಟ್ ಗೆದ್ಕೊಂಡಂಗಾಯ್ತು? 4.5, 4.5 ಪಾಯಿಂಟ್ಸ್ ಗೆದ್ಕೊಂಡಂಗಾಯ್ತು ಪ್ರತಿಯೊಂದು ಮ್ಯಾಚ್ಗೆ. 4.5 ಪಾಯಿಂಟ್ ಗೆದ್ಕೊಳಕ್ ಬರುದನೇ ಇಲ್ಲ ಆಕ್ಚುಲಿ. ಯಾಕಂದ್ರೆ ಅರ್ಧ ಪಾಯಿಂಟ್ ಗೆಲ್ಲ ಕೂಡುದಿಲ್ಲ, 4 ಪಾಯಿಂಟ್ ಗೆಲ್ಬೇಕು, 5 ಪಾಯಿಂಟ್ ಗೆಲ್ಬೇಕು. ಆದ್ರೆ ನಾವೇನ್ ಹೇಳ್ತೇವೆ, ಸರಿ ಸುಮಾರಾಗಿ ಪ್ರತಿಯೊಂದು ಮ್ಯಾಚ್ಗೆ 4.5 ಗೆಲ್ತಾನೆ. ಇನ್ನೊಬ್ನು ಸಪೋಸ್ 4.25 ಅಂತ ಇನ್ನೊಬ್ಬಂದು ಆವರೇಜ್. ಅವಾಗ ಏನ್ ಹೇಳ್ಬೋದು ನಾವು? 4.5 ಮಾಡೋನು 4.25, 4 ಗಿರ್ದಾನ್ಕಿಂತ ಚಲೋ ಅಂತ ಹೇಳ್ಬೋದು. ಯಾಕಂದ್ರೆ ಸರಿ ಸುಮಾರಾಗಿ ಅವನು 4.4 ಹೊಡೆದಾನ. ಪ್ರತಿಯೊಂದು ಮ್ಯಾಚ್ನಾಗ 4.4 ಹೊಡೆದ್ರು 9 ಆಕಿತ್ತು, ಒಂದ್ರಾಗ 4, ಒಂದ್ರಾಗ 5 ಹೊಡೆದ್ರು 9 ಆಕಿತ್ತು. ಹೌದಿಲ್ಲ? ಸೊ ಅದು ಒಂದು ನಮ್ಗೆ ಏನ್ ಕೊಡ್ತೈತಿ? ಒಂದು ಅಳತೆಯನ್ನು ಕೊಡ್ತೈತಿ, ಒಂದು ಮೆಜರ್ ಅನ್ನು ಕೊಡ್ತೈತಿ ಅದು ಸರಾಸರಿ ಅನ್ನುವಂಥದ್ದು. ಒಂದ್ ಸಬ್ಜೆಕ್ಟ್ನಾಗ 80, ಒಂದ್ ಸಬ್ಜೆಕ್ಟ್ನಾಗ 90, ಇನ್ನೊಂದು ಸಬ್ಜೆಕ್ಟ್ನಾಗ 95, 3 ಸಬ್ಜೆಕ್ಟ್ಗಳಿದ್ದು ಸರಾಸರಿ ಎಷ್ಟು ಬಂತು? 90 ಬಂತು. ಅಂದ್ರೆ ಏನು? 90 90 90 ಹೊಡೆದಂಗನೆ ಮಾರ್ಕ್ಸ್. 90 90 90 ಮಾರ್ಕ್ಸ್ ತಗೊಂಡ. ಆದ್ರೆ ತಗೊಂಡಿಲ್ಲ ಹಂಗ 85 90 95 ಎಲ್ಲಾ ಕೂಡಿದ್ರೆ ಎಷ್ಟಾಯ್ತು? 270 ಆಯ್ತು. ಈಗ 95 ಗುಣಾಕಾರ 3 ಮಾಡಿದ್ರೆ ಸಹಿತ ನೀವು 90 ಗುಣಾಕಾರ 3 ಮಾಡಿದ್ರೆ 270. ಅಂದಾಜ್ ಬರ್ತೈತಿ ಸುಮಾರಾಗಿ ಏನಪ್ಪಾ ಸರಾಸರಿ ಅಂತ. ಸರಿ, ಈ ಸರಾಸರಿ ಹೆಂಗ್ ಬಂತ್ರಿ? ಯಾವ್ದು ಸರಾಸರಿ? 3 ಕೂಡಿಸ್ತೀವಿ, 3ರಲ್ಲೇ ಭಾಗಿಸಿದ್ವಲ್ಲ. ನೀನೇ ಮಾಡಿದ್ದಲ್ಲ. ಹಂಗಲ್ರಿ, ಈ ಸರಾಸರಿ ಅನ್ನೋ ಶಬ್ದ ರೀ. ಸರಾಸರಿ ನಮ್ಮ ಕಡೆ ಬಳಸ್ಲಿಕ್ಕಿಲ್ಲ ಮೋಸ್ಟ್ಲಿ. ನಾವು ಅಂತೀವಿ ಹಂಗ ಸುಮಾರಾಗಿ. ನೀವು ಬೆಂಗಳೂರು ಕಡೆ ಹೋದ್ರೆ ಸರಾಸರಿ ಎಷ್ಟಾಯ್ತಪ್ಪ, ಸರಾಸರಿ ಎಷ್ಟಾಯ್ತು ಅಂತ. ಅದೊಂದು ಕನ್ನಡ ಪದ ಹೆಂಗ್ ಬಂತು ಅಂತಂದ್ರ ಅದು ಬಹಳ ಮೊದಲಿಂದ ಬಂದಿದ್ದ ಪದ, ಈಗೇನು ಹೊಸದ ಪದ ಅಲ್ಲ. ಈಗ ಮೇಜ್ ಅಂತ ಪದ ಹೆಂಗ್ ಬಂತು ಹಂಗ ಬಂತದು. ಮನುಷ್ಯರು ಇದನ್ನ ಮಾಡ್ತಾ 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 ಮೇಜ್ ಅಂತ ಕರೆದ್ರು. ಮತ್ತೆ ಅದಕ್ಕೆ ಈಗ ಚಶ್ಮಾ ಅಂತ ಕರೆದ್ರು. ಹೌದಲ್ಲ?
ಅತ್ರ ಅತ್ರ ಒಂದು ಮಾಡ್ತಾ ಮಾಡ್ತಾ ಸರಿಸುಮಾರಾಗಿ ಈಗ ಸುಮಾರು ಅನ್ನೋ ಪದ ಹೆಂಗ್ ಬಂತು, ಅಂದಾಜು ಅನ್ನೋ ಪದ ಹೆಂಗ್ ಬಂತು, ಅಂದಾಜು ಅನ್ನೋ ಪದ ಹೆಂಗ್ ಬಂತು, ಆಡ್ತಾ 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 ಬಹಳ ವರ್ಷಗಳಿಂದ ಲ್ಯಾಂಗ್ವೇಜ್ಗಳು ಡೆವಲಪ್ ಆಗ್ತಾ ಬಂದು ಹಂಗ್ ಬಂತು, ಬಳಕೆ ಮಾಡಿದಾಗ ಬಂತು. ಓಕೆ, ಈಗಿಷ್ಟು ಸಾಕು ಸರಾಸರಿ ಬಗ್ಗೆ. ನಾ ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿಮ್ಗೆ, ಆಗಿದಾವ ಎಲ್ಲಾರ್ದು? ಏನಿತ್ತು, ಯಾವ್ದಿತ್ತು, ಎಷ್ಟಿದ್ದು ಹೋಮ್ವರ್ಕ್? 4. ಓಕೆ, ಒಂದೇದ್ದು ಏನಿತ್ತು, ಯಾರು ಹೇಳ್ತೀರಿ? ಸಿದ್ಧಾರ್ಥ್ ಹೇಳು. ಸರ್ ನಾ ಹೇಳ್ತೇನೆ. ಸಿದ್ಧಾರ್ಥ್ ಹೇಳು. ಹಾ, ಸಿದ್ಧಾರ್ಥ್ ಪಾಟೀಲ್ ಹೇಳ್ತಿ ಏನು? ಸೂರಜ್ ಹೇಳ್ತೀನೋ? ಸೂರಜ್ ಕೋಳಿ ಹೇಳು. 1/3 minus 1/3 minus 1/3 bracket 4.1/2 4.1/2 ಯಾಕೆ ಬರೆಯೋದು ಯಾಕೆ ಸರಿ ಆಗಲ್ಲ, ನಿಮಿಷ. 5.5 bracket complete plus 3/4 bracket 5/3 minus 1/2. ಆಯ್ತು, ಆನ್ಸರ್ ಎಷ್ಟು ಬಂತು ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಮಾಡ್ರಿ. -59/24 ವೈಷ್ಣವಿ ಕುರ್ಬೇಟ್, ಮೇಘಾ -59/24. ವೆರಿ ಗುಡ್, ಹೆಂಗ್ ಬರಕತ್ತ ನೋಡ್ರಿ ಎಲ್ಲರದು ಒಂದೇ ಆನ್ಸರ್. ವೆರಿ ಗುಡ್. ಗಾಯತ್ರಿ -59/24. ವಾವ್, ಭಾಳ ಚಲೋ ಮಾಡತ್ತೀರಿ. 10th ಹುಡುಗರಿಗೆ ಇವತ್ತು ಒಂದ್ ಸ್ವಲ್ಪ ನಾನು ಜೋರ್ ಮಾಡಾಕತ್ತಿದ್ನಿ. ಇವತ್ತು ನಮ್ಮ 9th ಹುಡುಗರನ್ನ ಬಂದ ನೋಡ್ಬರಿ ಎಷ್ಟು ಚಲೋ ಮಾಡಾಕತ್ತಾರ ಅಂತ ಹೇಳಿ. ಅವ್ರಿಗೆ ಇನ್ನೂ ಇದ್ರೊಳಗೆ ಕನ್ಫ್ಯೂಷನ್ ಅದಾವ ಭಿನ್ನ ರಾಶಿ ಒಳಗ. ವಾವ್, ಎಕ್ಸಲೆಂಟ್, ಬಹಳ ಖುಷಿ ಆಯ್ತು ನನಗೆ. ಎಲ್ಲರದು ಒಂದೇ ಆನ್ಸರ್ ಬಂತು. ವೆರಿ ಗುಡ್, ವೆರಿ ಗುಡ್. ಓಕೆ, ಯಾರು ಹೇಳ್ತೀರಿ ಇದನ್ನ ಹೆಂಗ್ ನೋಡುದು ಅಂತ? ಯಾರು ಇನ್ನ ಮಟ್ಟ ಮಾತಾಡಿಲ್ಲ ಅವ್ರು ಯಾರ ಒಟ್ಟ ಮಾತಾಡಿಲ್ರಿ. ನಾನು ಹೇಳ್ತೇನ್ರಿ ಇವತ್ತ. ಯಾರದ್ರಿ? ಯಾರು? ಮೇಘಾ? ಹಾ, ಹೇಳು. ಫಸ್ಟ್ ರೀ -1/3 ಹಂಗ ಇಟ್ಕೊಂಡ್ರಿ. ಓಕೆ, ಆಮ್ಯಾಗ್ರಿ ಬ್ರಾಕೆಟ್ ತೆಗಿದಿದ್ರಿ, ಸಾಲ್ವ್ ಮಾಡ್ಕೊಂಡ್ರಿ. 4 4 ಎಂಟ್ರಿ +1 ರೀ. 9/2 ಆತ್ರಿ. ಪ್ಲಸ್ 5.5 ರೀ. ಆಮ್ಯಾಗ್ರಿ ಬ್ರಾಕೆಟ್ ಕಂಪ್ಲೀಟ್ ರೀ, ಪ್ಲಸ್ ರೀ 3/4 ಬರ್ಕೊಂಡ್ರಿ. ಮತ್ತ ಬ್ರಾಕೆಟ್ ತಗಿನ್ರಿ, ಕಂಪ್ಲೀಟ್ ಮಾಡ್ಕೊಂಡ್ರಿ. 3 ರೀ 2 7 ತೆಗದ್ರಿ, 6 ಬಂತ್ರಿ. ಆಮ್ಯಾಗ್ರಿ 3 2 6 ರೀ, 2 3 6 ರೀ. ಅದಕ್ಕರಿ 10 - 3 ರೀ, 5 2 10 ರೀ. ಆಮ್ಯಾಗ್ರಿ ಬ್ರಾಕೆಟ್ ಕಂಪ್ಲೀಟ್ ರೀ. ಆಮ್ಯಾಗ್ರಿ ನೆಕ್ಸ್ಟ್ ರೀ -1/3 ರೀ. ಬ್ರಾಕೆಟ್ ರೀ 2ರಿಂದ 9 ಕಡ್ತಾ ಹೊಡನ್ರಿ, 4.5 ಅಂತ್ರಿ. 4.5 ಇಲ್ಲಿ ಕೆಳಗ್ರಿ ಅದನ್ನ ರೀ 4.5 ರೀ ಮತ್ತೆ 5.5 ರೀ ಕೂಡಿಸ್ರಿ 10 ಆತ್ರಿ. ಡೈರೆಕ್ಟ್ 10 ಬ್ರಾಕೆಟ್ ಕಂಪ್ಲೀಟ್ ರೀ, ಪ್ಲಸ್ ರೀ 3/4 ರೀ.
ಆಮ್ಯಾಗ್ರಿ 10 3 ಕಳದ್ರಿ 7 ರೀ 7 ಅಪಾನ್ 6 ಬಂತ್ರಿ. ಆಮ್ಯಾಗ್ರಿ ಬ್ರಾಕೆಟ್ ಐತಲ್ರಿ ಇಲ್ಲಿ ಬಾಜು 3 ಅಪಾನ್ 4 ರೀ ಅದನ್ರಿ 3 ಒಂದ್ಲೆ 3 ಎರಡ್ಲೆ ಕಟ್ತಾ ಹೊಡನ್ರಿ. ನೆಕ್ಸ್ಟ್ ಇದನ್ರಿ ಇಲ್ಲೈತ್ರಿ -1/3 ರೀ ಬ್ರಾಕೆಟ್ ದಾಗ 10 ರೀ ಅದ್ರಿ ಇಂಟು ಮಾಡ್ರಿ 10 ಒಂದ್ಲೆ 10 ಆದ್ರಿ -10/3 ಬಂತ್ರಿ. ಪ್ಲಸ್ 7/8 ಆತ್ರಿ. ಪ್ಲಸ್ ಏನಾಯ್ತು? ಪ್ಲಸ್ 7/8 ರೀ. ಓಕೆ. ಆಮ್ಯಾಗ್ರಿ 3 8 ಲಸ ತಕೊಂಡ್ರಿ 24 ಬಂತ್ರಿ. 24 ರೀ. ಆಮ್ಯಾಗ್ರಿ 3 ಎಂಟ್ಲೆ 24 ರೀ 8 3 24 ರೀ -80 ರೀ ಈಚ್ ಕಡೆದ್ರಿ -80 ಪ್ಲಸ್ 3 ಬ್ರಾಕೆಟ್ ಒಳಗ್ರಿ 21 ರೀ 7 3 20 ಇಸ್ಕ್ವಲ್ ಟು -25/24 29 59 ಎಷ್ಟು? 59. ಓಕೆ, ಇದನ್ನ ಬೇರೆ ರೀತಿಯಿಂದ ಯಾರು ಹೇಳ್ಬೋದು? ಬೇರೆ ರೀತಿಯಿಂದ ಮಾಡ್ಬೋದು ಇದನ್ನ, ಬೇರೆ ಬೇರೆ ರೀತಿಯಿಂದ ಮಾಡೋದು ಇದನ್ನ. ಮತ್ತೆ ಯಾವ ರೀತಿಯಿಂದ ಮಾಡ್ಬೋದು ಇದನ್ನ? ಒಂದ್ ಸ್ವಲ್ಪ ಬಹಳ ಚೇಂಜ್ ಆಗಿ ಯಾರೇ ಮಾಡ್ತಾರೆ ಇದನ್ನ? ಇಲ್ಲೇ ಯಾರು ಇದನ್ನ ಚೇಂಜ್ ಮಾಡ್ಬೋದು? ಬಹಳಷ್ಟು ಬೇರೆ ವಿಧಾನದಿಂದ ಸೇಮ್ ಆನ್ಸರ್ ಬರ್ತೈತೆ ನೋಡೋಣ. ಯಾರು ಟ್ರೈ ಮಾಡ್ತೀರಿ? ವೀರೇಶ್ ಮಾಡ್ತಿ ಬೇರೆ ವಿಧಾನಲೆ? ಮತ್ತೇನ್ ಮಾಡ್ಬೋದಾಗಿತ್ತಿಲ್ಲ ನಾವು? -1/3 ರೀ ಅವ್ ಎರಡಕ್ಕೂ ಗುಣಿಸ್ಬೋದ್ರಿ ಸರ್. ವೆರಿ ಗುಡ್. ಟ್ರೈ ಮಾಡೋದನ್ನ ಹಂಗಾರೆ ಹೆಂಗ್ ಮಾಡೋದು ಹಿಂಗೆ ಹೇಳಿ ನೋಡೋಣ. ಮೊದ್ಲಿಗೆ ಏನ್ ಮಾಡ್ಲಿ? -1/3 ಇಂಟು 9/2 ರೀ ಇಂಟು 9/2. ಗುಡ್. ಆಮೇಲೆ -1/3 ಇಂಟು 5.5 ರೀ. ಓಕೆ. ಪ್ಲಸ್ ಆಮೇಲೆ 3/4 ಇಂಟು 5/3 ರೀ. -3/4 ಇಂಟು 1/2 ರೀ. ನೋಡ್ರಿ ಇದೊಂದು ಬೇರೆ ವಿಧಾನ ನೋಡ್ರಿ, ಬೇರೆ ಮಾಡಿದ್ವಿ ಇದು. ಈಗೇನ್ ಮಾಡ್ಲಿ? ಈಗ ಈಚೆ ಕಡೆ ಎರಡು ಗುಣಿಸ್ ಆನ್ಸರ್ ಇಟ್ಕೊಳ್ಳೋದ್ರಿ. ಇದು ಕರ್ತಾ ಹೊಡ್ಲಿ. ಹಾನ್ರಿ 3 3 ರೀ. ಆಮೇಲೆ ಇಲ್ಲೇ ಓಕೆ, ಎಷ್ಟಾಗ್ತಿದ್ದು? -3/2. ಆಮೇಲೆ ಇಲ್ಲಿ ಏನ್ ಮಾಡ್ಲಿ? -5.5/3. ಆಮೇಲೆ ಈಚೆ ಕಡೆ ಬ್ರಾಕೆಟ್ ಬಿಡಿಸ್ಕೊಳ್ಳೋದ್ರಿ. 5/4 -3/8. ಈಗ ಈಗ್ರಿ ಲಸ ತೆಗಿಸ್ರಿ. ಓಕೆ, ಲಸ ತೆಗೆನು. ಹಾನ್ರಿ 6 ಬರ್ತೈತ್ರಿ ಲಸ ರೀ. 6 ಇಲ್ಲಿ 2 3 ಈಗ ಎಷ್ಟಾಯ್ತು? 5.5 ಇಂಟು 2 ಅಂದ್ರೆ 11 ರೀ. ಪ್ಲಸ್ ಇಲ್ಲೇನಾಯ್ತು? ಇದ್ರ ಲಸ 8 10 -
3 -9 -11 ಇದ್ರಿ -20 ಆಕೈತ್ರಿ -20 upon 6 ಆಯ್ತು ಪ್ಲಸ್ 7 upon 8 7/8 ಇನ್ ಮತ್ ಇವಕ್ ನಷ್ಟ ತೆಗಿಬೇಕ್ರಿ ಇವಕ್ ಮತ್ ಲಸ ತೆಗಿನಿ ಹಾನ್ರಿ ಎಷ್ಟು ಬಂತು 24 ರೀ 6 4 24 ರೀ 8 3 24 ರೀ 24 80 ರೀ 7 3 21 ರೀ -59/24 ರೀ ನೋಡ್ರಿ ಬೇರೆನೇ ವಿಧಾನದಿಂದ ಹೋದ್ವಿ ಹಂಗ ನೀವು ಪ್ರತಿಯೊಂದು ಲೆಕ್ಕ ಏನ್ ಕೊಟ್ಟಿದ್ದೀನಲ್ಲ ಅದನ್ನ ಬೇರೆ 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 ಎಷ್ಟು ವಿಧಾನದಿಂದ ಆಕತಿ ಟ್ರೈ ಮಾಡ್ಬೇಕಂದ್ರೆ ಎಷ್ಟೆಷ್ಟು ವಿಧಾನದಿಂದ ನಾನು ಮಾಡ್ಬೋದಪ್ಪ ಇಲ್ಲಿ ಯಾರ ಏನೋ ಡೌಟ್ ಅದಾವ ಯಾರಿಗಾರೆ ಯಾರಿಗೇನಾದ್ರೂ ಡೌಟ್ ಐತಿಲ್ಲ ಡೌಟ್ ಇದ್ರೆ ಕೈ ಎತ್ತಿ ಕೇಳ್ಬೇಕು ಹಾ ಯಾರೋ ಕೈ ಎತ್ತೀರಿ ವರ್ಷ ಏನ್ ಡೌಟ್ ಐತಿ ಸರ್ ನಂಗ 3ನೇ ಸ್ಟೆಪ್ ಅರ್ಥ ಆಗ್ಲಿಲ್ಲ ರೀ ಈ ಸ್ಟೆಪ್ ಹಾ ಸರ್ ಓಕೆ ಇಲ್ಲೇನಾಯ್ತು ನಾನು ಇದು 2ನೇ ಸ್ಟೆಪ್ ಪೂರ್ತಿ ಅರ್ಥ ಆಗಿತ್ತು ಹುಣ್ಸಿದ್ದು ಇಲ್ಲ ರೀ ಸರ್ 1.3 ಗುಣಾಕಾರ 5.5 ಅದ ಅರ್ಥ ಆಗತ್ತಿಲ್ಲ ರೀ ಈಗ ಇದನ್ನ ಏನ್ ಮಾಡ್ಬೇಕು ಇದನ್ನ ತಗೊಂಡು ಇದಕ್ಕೂ ಗುಣಿಸ್ಬೇಕು ಆಮೇಲೆ ಇದಕ್ಕೂ ಗುಣಿಸ್ಬೇಕು ಅದ ಬರ್ತೀನಿ ನಾನು -1/3 ಇಂಟು ಇದೆಷ್ಟಿದೆ 4 ಪೂರ್ಣಾಂಕ 1 2 ಅಂಶ ಅಂದ್ರೆ ಎಷ್ಟು ಆಗ್ತದೆ 9 2 ಅಂಶ ಆಗ್ತದೆ 4 2 8 1 9 9 2 ಅಂಶ ಸೊ ಇಲ್ಲಿ ನೋಡಿ -1/3 ಇಂಟು 9/2 ಮಾಡ್ಕೊಂಡಿನಿ ಆಮೇಲೆ ಮೈನಸ್ ಇಂಟು ಇದು ನೋಡಿ ಋಣ ಸಂಖ್ಯೆ ಐತಿ ಇಲ್ಲೊಂದು ಧನ ಸಂಖ್ಯೆ ಐತಿ ಗುಣಿಸಿದಾಗ ಏನ್ ಬರ್ತೈತಿ ಋಣ ಸಂಖ್ಯೆ ಬಂತು 1/3 ಇಂಟು 5.5 ಅದನ್ನ ಹೆಂಗ್ ಬರ್ಕೊಂಡಿಲ್ಲ ನಾನು 3 ಕಟ್ತಾ ಹೊಡೆದ್ನಿ ಸೊ ಮೈನಸ್ ಅಂತೂ ಐತೆ ಇಲ್ಲಿ -3/2 ಆಯ್ತು ಮೈನಸ್ 5.5/3 ಆಗ್ತದೆ ಏನ್ ಡೌಟ್ ಐತಿ ಸರ್ ನೆಕ್ಸ್ಟ್ ಇದು -9 -11 ಇದು ಗುಣಾಕಾರ ಮಾಡಿದಾಗ ಅದ್ ಹೆಂಗ್ ಬಂತ ಅನ್ನೋದು ಗೊತ್ತಾಗ್ಲಿಲ್ಲ ಇದು ಗೊತ್ತಾ ಇಲ್ಲಿ ಓಕೆ ಸೊ ಇದು ಗೊತ್ತಾಯ್ತದು ಇದಾಯ್ತು ಕ್ಲಿಯರ್ ಹಾ ಸರ್ ಓಕೆ ಸೊ ಈಗ ನಾನು ನಿಮ್ಗೆ ಯಾವ್ದು ಹೇಳ್ಬೇಕು ಇದನ್ನ ಹೇಳ್ಬೇಕಲ್ಲ ಈಗ ಈ ಸ್ಟೆಪ್ ಹೇಳ್ಬೇಕು ಇಲ್ಲಿಂದ ನಾವು ಹೆಂಗ್ ಬಂದ್ವಿ ಇಲ್ಲಿಂದ ಹೆಂಗ್ ಇದು ಬೇಕಲ್ಲ ನಿನಗ ಹಾ ಸರ್ ಓಕೆ ಸೊ ಇಲ್ಲಿ 2 ಭಿನ್ನ ರಾಶಿ 2 ಮತ್ತು 3 ಇಲ್ಲಿ ವ್ಯವಕಲನ ಐತಿ ವ್ಯವಕಲನ ಅಂದ್ರೆ ವ್ಯವಕಲನ ಸಂಕಲನದಾಗ ನೀವೇನ್ ಮಾಡ್ತೀರಿ ಇವೆರಡು ತುದ್ದಲ್ಲ ಸಹ ತೆಗೆದ್ರಿ 6 ತೆಗೆದ್ರಿ ಹಾ ಸೊ ಇನ್ನೇನ್ ಮಾಡ್ಬೇಕು ನಾನು 2 ಎಸ್ಲೆ 6 2 3ಲೆ 3 ಎಸ್ಲೆ 6 3 2ಲೆ ಸೊ ಈಗ ಇದನ್ನ ಗುಣಿಸ್ಬೇಕು 3 ಇಂಟು 3 ಬಟ್ ಇಲ್ಲಿ ನೆನಪಿರ್ಲಿ ಭಿನ್ನ ರಾಶಿಗೆ ಮೈನಸ್ ಐತೆ ಅಂದ್ರೆ ಏನಂದಂಗ ನೀವು ಅಂಶಕ್ಕೆ ಮೈನಸ್ ಐತೆ ಅಂತಾನು ತಗೋಬಹುದು ಅದನ್ನ ಛೇದಕರ ಮೈನಸ್ ಇರ್ಲಿ ಅಂಶಕರ ಮೈನಸ್ ಇರ್ಲಿ ಅಭಿನ್ನ ರಾಶಿ ಮೈನಸ್ ಆಗ್ತೈತಿ 2 ಮೈನಸ್ ಇದ್ದಾಗ ಮಾತ್ರ ಪ್ಲಸ್ ಆಗ್ತೈತಿ ನಿಮಗೆ ಹೇಳಿದ್ದೀನಿ ಇದನ್ನ ಸೊ ಇದು -3 ಇದ್ದಂಗ ನಾವು ಅಂಶದೊಳಗೆ -3 ಇಂಟು 3 -9 ಆಯ್ತು ಅಂಶದೊಳಗೆ ಛೇದನ ಪ್ಲಸ್ ಇಟ್ಕೊಂಡಿದ್ದೀನಿ ಹಂಗ -5.5 ಇಂಟು 2 5 ಡಬಲ್ ಎಷ್ಟಾಯ್ತು ನೋಡು 5.5 ಡಬಲ್ ಮಾಡಿ ನೋಡು 11 ಆಗ್ತೈತೆ 5 ಡಬಲ್ -11 ಆಗ್ತದೆ ಇದು ನೋಡು -3 ಇಂಟು 3 -9 -5.5 ಇಂಟು 2 -11 ಆಯ್ತು ಆಮೇಲೆ -11 ನ -9 ಎಷ್ಟಾಯ್ತು -20 ಆಯ್ತು ನೋಡಿ ಇಲ್ಲಿ ಬೈ 6 ಕ್ಲಿಯರ್ ಓಕೆ ಇನ್ನು ನಿಂಗೆ ಸ್ಪಷ್ಟ ಆಗಿರ್ಲಿಲ್ಲ ಅಂದ್ರೆ ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೋ ಆಮೇಲೆ ಇದನ್ನ ಬರೆದು ತೆಗಿಬೇಕು ನೀನಾಗಿ ಬರೆದು ಕರೆಕ್ಟ್ ಆಗಿ ಮಾಡ್ಬೇಕು ಅವಾಗ ಬರ್ತೈತೆ ಅದು ಗೊತ್ತಾಗ್ತದೆ ಓಕೆ ಮತ್ತೆ ಯಾರಿಗಾರ ಏನಾದ್ರು ಮಾಳೇಶ್ ಏನ್ ಡೌಟ್ ಐತಿ ಇಲ್ಲ ನೆಕ್ಸ್ಟ್ ಹಾ ಎರಡನೇದು ನೋಡೋಣ ಗೊತ್ತಾಕೊಂತ ಹೋಗ್ತೈತಿ ಎರಡನೇದೇನಿತ್ತು
ಅನ್ವಿತಾ ಹೇಳ್ತಿ ಅಂದಾನಿ ಮೈನಸ್ ಹಾ ರೀ. ಹೇಳಿ 2 into bracket 2 into bracket 2 ಹ್ಮ್ into bracket 3 ಹ್ಮ್ into bracket 5 minus 8 ಹ್ಮ್ bracket complete 3 ಮೂರು. ಮೂರು ಇಲ್ಲಿ ಓಪನ್ ಆಗಿದಾವು, ಮೂರು ಏನಾಗಬೇಕು ಹಾ ರೀ. ಕ್ಲೋಸ್ ಆಗಬೇಕು, ಮೂರು ಕ್ಲೋಸ್ ಆಗಬೇಕು. ಇದೇನಾಯ್ತು ಹೆಂಗ್ ಮಾಡಿದ್ರಿ ಇದನ್ನ? ಇದನ್ನು ನೋಡೋಣ, ಬೇರೆ 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 ರೀತಿಯಿಂದ ಮಾಡ್ರಿ ನೋಡೋಣ. ಇದು ಹೆಂಗ್ ಬಂತು? ಒಂದಂತೂ ನಾನ ಹೇಳಿರಿ ಸರ್ ನಾ ಸರಿ ನಾ ಹೇಳಿ 2 into ಹೇಳಿ 2 into bracket 2 into bracket 3 ಹ್ಮ್ into bracket minus 3 ಯಾರಿಗೆ ಬಂದೈತ್ಲ ಅವ್ರು ಬೇರೆ ಮೆಥಡ್ ಇಂದ ಟ್ರೈ ಮಾಡ್ರಿ. ಅಷ್ಟು ಮಟ್ಟ ಯಾರಿಗೆ ಇದ್ರದ್ದು ಬಂದೈತ್ಲ ಆನ್ಸರ್ ಕರೆಕ್ಟ್ ಆಗಿ ನೀವು ಇದನ್ನ ಬೇರೆ ಹೆಂಗ್ ಮೆಥಡ್ ಇಂದ ಮಾಡ್ಬೋದು ಅಂತ ಟ್ರೈ ಮಾಡ್ರಿ. ನಾ ಕೇಳ್ತೀನಿ ಎಷ್ಟು ಡಿಫ್ರೆಂಟ್ ಮೆಥಡ್ಲಿ ಮಾಡ್ಬೋದು. ಅವಾಗ ಬಹಳ ಬೇರೆ ಮೆಥಡ್ ನಾನು ಮಾಡ್ತೀನಿ ಅಂದ್ರೆ ನಾನು ಚಾನ್ಸ್ ಕೊಡ್ತೀನಿ. 2 into bracket 2 2 into bracket 2 into bracket minus 9 ರೀ. 2 into bracket minus 18 minus 36 ಗುಡ್. ಈಗ ಇದನ್ನ ಬೇರೆ ರೀತಿಯಿಂದ ಯಾರು ಮಾಡ್ತೀರಿ? ಬಹಳ ಬೇರೆ ರೀತಿಯಿಂದ ಮಾಡ್ತೀನಿ ನಾನು. ಕೈ ಎತ್ರಿ ಯಾರು ಮಾಡ್ತೀರಿ ಬೇರೆ ರೀತಿಯಿಂದ? ಸಾಕಷ್ಟು ಮಂದಿ ಕೈ ಎತ್ತರಿ. ವೆರಿ ಗುಡ್. ನವ್ಯ ಎರ್ನಾಳ್ ಹೇಳ್ತಿ ಏನ್ ಬೇರೆ ಮಾಡ್ತೀನಿ? ಸರಿ ಹ್ಮ್ ಅದ ಮೊದಲ್ರಿ ಎರಡ್ಲೆ 4 ಮಾಡುದ್ರಿ ಬ್ರಾಕೆಟ್ ಒಳಗ ಇದ್ದಿದ್ದಕ್ರಿ. ಇದನ್ನ ಆಮೇಲೆ ಹಿಂಗಿದ್ದಾಗ ಮಾಡಕ್ ಹಿಂಗಿದ್ದಾಗ ಮಾಡ್ತಿದ್ದೆ ನೀನು? ನೀನು ಒಂದು ನಿಮಿಷ ನವ್ಯ, ಹಿಂಗಿದ್ದಾಗ ಮಾಡ್ತಿದ್ದೆ ಹಂಗ ಮಾಡ್ತಿದ್ದೆ? ಹಿಂಗಿದ್ದಾಗ ಮಾಡ್ತಿದ್ದೆ ಹಂಗ? ಹಿಂಗಿದ್ದಾಗೂ ಮಾಡ್ತಿದ್ದೆ ಹಿಂಗ? ಹಿಂಗ್ ಮಾಡ್ತಿ? ಸರಿನೋ ತಪ್ಪು ಇದನ್ನ ಮಾಡಿದ್ದೆ? ತಪ್ಪು. ಯಾಕೆ ತಪ್ಪು? ಎರಡಕ್ಕೂ ಗುಣಿಸ್ಬೇಕು. ಮೊದಲ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು ಸರ್. ಹಿಂಗ ಮಾಡ್ಕೋಬೇಕು, ಹಿಂಗ್ ಮಾಡ್ಕೋಬೇಕು, ಹಿಂಗ್ ಮಾಡ್ಕೋಬೇಕು ಮಾಡೋದಾದ್ರೆ. ಇದ್ರ ಇಲ್ಲಿ ಹಂಗಲ್ಲ ನೋಡು. ಈಗ ಒಂದ್ ವೇಳೆ ಗುಣಾಕಾರ ಐತೆ ಅಂತ ತಿಳ್ಕೊರಿ ಒಳಗೆ 2 into bracket 2 into 3 ಇತ್ತು. ಆವಾಗ ನಾ ಏನ್ ಮಾಡ್ಕೋಬಹುದು 2 into 2 into 3 ಮಾಡ್ರೆ ಸಾಕು. ಎರಡಕ್ಕೂ ಏನು ಮಾಡೋದು ಜೋರಿಲ್ಲ, ಎರಡಕ್ಕೂ ಮಾಡೋದು ಜೋರಿಲ್ಲ. ಸೊ ಇಲ್ಲಿ ಹೆಂಗೈತಿ? ಇಂಟೂನ ಐತಿ. ನೀವು ಮಾಡತ್ತಿದ್ದು ಕರೆಕ್ಟ್ ಐತಿ ನಮಗೆ. ಸೊ ಏನ್ ಮಾಡೋದು ಈಗ? 2 ಗುಣಾಕಾರ ಈ ಎರಡನ್ನು ಗುಣಿಸೋಣ. ಎಷ್ಟಾಯ್ತು? 4 ಆಯ್ತು. ಇಂಟು ಬ್ರಾಕೆಟ್ 3 ಬ್ರಾಕೆಟ್ 5 ಮೈನಸ್ 8. ಈಗೇನ್ ಮಾಡೋಣ ನಮ್ಯ? ಏನ್ ಮಾಡ್ಲಿ? ಹೇಳ ಕೇಳಿಸೋದು. ಸಪರೇಟ್ ಆಗಿ ಗುಣಿಸ್ಕೊಂತ ಹೋಗುದು. ಮತ್ತೆ ಇದ್ ಮಾಡ್ಲಿ? ಅರ್ಥ ಆಯ್ತಿದು ಸರ್? ಇದು ಬೇರೆ ಟೈಪ್ ಬರ್ತದ. ಯಾವುದು? ನಾ ಹೇಳಿ ಸರ್. ಇನ್ನೊಂದು ಹೇಳ್ತೀರಿ? ಎಸ್ ಸರ್.
ಯಾರು ಹೇಳೋರು? ಇನ್ನೊಂದು ಸ್ಮಿತಾ ಹೇಳ್ತಿ. ಯಾರು ಹೇಳೋರು? ಹರ್ಷಿತಾ ಸರ್. ಹೇಳ ಹರ್ಷಿತಾ. 2 ಇಂಟು ಹ್ಮ್ 3 ಹ್ಮ್ ಬ್ರಾಕೆಟ್ 5 ಮೈನಸ್ 10 ಮೊದಲ್ ಸರ್ 8 5 ಕಳಿಬೇಕು. ಹ್ಮ್ ಏನು ಎಷ್ಟು ಬಂತು? ಮೈನಸ್ 3 ಸರ್. ಹ್ಮ್ ಹ್ಮ್ ಆಮೇಲೆ ಸರ್ 2 4 ಸರ್ 4 3 12 ಸರ್. 4 4 12 ಮೈನಸ್ 30. ಹ್ಮ್ ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ. ಮೂರನೇ ಲೆಕ್ಕ ಸರ್ ಇನ್ನೊಂದ್ ಮೆಥಡ್ ಐತ್ರಿ. ಸರ್ ಇನ್ನೊಂದ್ ಮೆಥಡ್ ಐತ್ರಿ. ಬಹಳಷ್ಟು. ಎಸ್ ಎಸ್. ಈಗ ಮೂರನೇ ಲೆಕ್ಕದೊಳಗೆ ಮತ್ತೆ ನೋಡೋಣ ಹೊಸ ಮೆಥಡ್ಗಳು. ಈಗ ಮೂರನೇ ಲೆಕ್ಕ ಯಾರು ಇನ್ನು ಮಟ್ಟ ಹೇಳಿಲ್ಲ ಅವ್ರು ಹೇಳ್ಬೇಕು. ಶಿವಕುಮಾರ್ ಸರಿ ಹೇಳ್ರಿ. ಹಾ ಹೇಳಿ ಶಿವಕುಮಾರ್. ಸರ್ ಮೂರನೇ ಲೆಕ್ಕ ಹೇಳಿ ಶಿವಕುಮಾರ್. ಲಘು ಚಾನ್ಸ್ ಬಂದಾಗ ಬಿಡಬಾರ್ದು. ಓಕೆ ಶಿವಕುಮಾರ್ ಇಲ್ಲ. ಬಾಗೋಡ್ ಹೇಳ್ರಿ. ಬಾಗೋಡ್ ಹೇಳು. 125 ಮೈನಸ್ ಹ್ಮ್ 250 250 is equal to ಇಷ್ಟ ಕೊಟ್ಟಿನಿ. ಕೆಳಗೆ ಮಾಡ್ಕೊಳ್ಳೋಕೆ ಜಾಗ ಬಿಡುತ್ತೆ. is equal to minus 25 ಕೊಟ್ಟಿರಿ. ಮುಂದೆ ಡ್ಯಾಶ್ ಐತ್ರಿ ಸರ್. ಸಾಮಾನ್ಯ ತೆಗೀರಿ. ಕಾಮನ್ ಮೂರನೇದೇ ಸಾಮಾನ್ಯ ತೆಗೆದಿತ್ತು. ಹಾ ರೀ minus 25 ಬ್ರಾಕೆಟ್ ಏನಿತ್ತು minus ಹಾ ರೀ ಅದನ್ನ ಬರ್ಕೊಳ್ಳೋಕೆ ಮ್ಯಾಲ್ ಬರ್ತಿದ್ರೆ ಹಿಡ್ತಿದ್ದಿಲ್ಲ. ಬಹಳ ಡಿಸ್ಟರ್ಬೆನ್ಸ್ ಆಗತೈತಿ ಯಾರ್ದು. ಓಕೆ ಒಬ್ನೇ ಹೇಳು, ನೀನ್ ಒಬ್ನೇ ಹೇಳು ಶಿವಕುಮಾರ್ ಹೇಳು. ಯಾರು ಬಾಳ್ಗೋಡ್ ಹೇಳು, ಒಬ್ನೇ ಹೇಳು. minus 5 minus 10 -10 ಪ್ಲಸ್ 10 ಸರಿ ಪ್ಲಸ್ ಬಾಳ್ಗೋಡ ನೀ ಹೇಳ್ದಂಗಿಲ್ಲ -10 ಹಾಕಿದ್ರೆ ಏನ್ ಆಗ್ತೈತಿ ನೋಡೋಣ. ಹಾ ಈಗ ನಾನು ಏನ್ ಹೇಳಿದ್ದೆ, ಗುಣಾಕಾರ ಮಾಡ್ಬೇಕಾದ್ರೆ ಇದಿದ್ದು ಇದೇನಿಲ್ಲ ಹೊರಗಿರೋದು ಇದನ್ನ ನೀನು ಇದಕ್ಕೂ ಗುಣಿಸ್ಬೇಕು ಮತ್ತೆ ಇದಕ್ಕೂ ಗುಣಿಸ್ಬೇಕು. ಈಗ ಹೊಳೆ ಗುಣಿಸಿದಾಗ ನಮ್ಗೆ ಹೆಂಗಿತ್ತು ಹಂಗ್ ಬರ್ತೈತೆ ನೋಡೋಣ. ಈಗ -25 ಇಂಟು -5 ಗುಣಿಸಿದಾಗ ಎಷ್ಟಾಯ್ತು? 125. ಈಗ -25 ಇಂಟು -10 ಗುಣಿಸಿದಾಗ ಎಷ್ಟಾಯ್ತು? +250. ಹಂಗಿಲ್ಲ ನಾನು ಕೊಟ್ಟದ್ದು ಬ್ಯಾರೆನ ಬಂತು ನೋಡಿ. ನಿಂದು ಬ್ಯಾರೆನ ಬಂತು. ಯಾಕ ಏನ್ ತಪ್ತು? ಅಲ್ಲಿ ಪ್ಲಸ್ ಬರ್ಬೇಕು. ನೀವಿಲ್ಲಿ ಮೈನಸ್ ಹೊರಗೆ ಕಾಮನ್ ತೆಗೆದಿರ -25. ಸೊ ಅವಾಗಿಲ್ಲ ಪ್ಲಸ್ ಬರ್ಬೇಕು. ಓಕೆ ನಾಲ್ಕನೇದು ಇದ್ರ ಉತ್ತರ ಎಷ್ಟು ಬರ್ತೈತಿ? ಫೈನಲಿ ಎಷ್ಟು ಉತ್ತರ ಬಂತಿದ್ರು? -25 ಇಂಟು ಬ್ರಾಕೆಟ್ +5 ಸೊ ಇಸ್ ಈಕ್ವಲ್ ಟು -125. ಕರೆಕ್ಟ್ ಐತಿ. 125 ರೋಹಿಣಿ ಹೇಳು. ಬಿಲ್ಕಾರ್ ಹೇಳು ರೋಹಿಣಿ. 3/4 ಪ್ಲಸ್ 1/2 is equal ಏನ್ ಕಾಮನ್ ತೆಗಿಬೇಕಿಲ್ಲ? 1/4 1
ಏನ್ ಬರ್ಬೇಕು ಒಳಗ? ಯಾವ ಸಂಖ್ಯೆಯಿಂದ ಗುಣಿಸಿದಾಗ 3/4 ಆಗ್ತೈತಿ ಅಂತ ಕೇಳಿದೆ. ಅಥವಾ 3/4 ಅನ್ನ 1/4 ಭಾಗಿಸ್ಬೇಕು ನಾನು. ಅವಾಗ ಏನ್ ಬರ್ತೈತಲ್ಲ ಅದೇ ಇಲ್ಲಿ ಉತ್ತರ. ಏನ್ ಬರ್ತೈತಿ? 3 + 2 ರೀ. 3 + 2. 3 + 2. ಇದು ಹೆಂಗ್ ಬಂತಿದ್ದು 3 2? ಈಗ ನೋಡ್ರಿ ಹೆಂಗ್ ಮಾಡ್ತೇನೆ ನೋಡ್ರಿ, ಸಿಂಪಲ್ ಆಗಿ. ನಾವು ಯಾರು ಗೊತ್ತಾಗೋದಿಲ್ಲ ಇದು ನೋಡ್ಕೊರಿ. ಹೆಂಗೆ ಕಾಮನ್ ತೆಗದ್ನಿ ಅಂದ್ರೆ ಇದೆಲ್ಲದಕ್ಕೂ ಗುಣಾಕಾರ ಆಕೈತದಲ್ಲ, ಇಲ್ಲಿದಕ್ಕೂ ಗುಣಾಕಾರ ಆಕೈತಿ, ಇಲ್ಲಿದು ಗುಣಾಕಾರ. ಆಮೇಲೆ ಇಲ್ಲಿ ಏನ್ ಉಳಿತೈತಿ? ಇಲ್ಲಿ ಏನ್ ಬರಿಬೇಕು ನಾನು? ಇದನ್ನ ಇದ್ರಲ್ಲೇ ಭಾಗಿಸಿದಾಗ ಏನ್ ಬರ್ತೈತಿಲ್ಲ ಅದನ್ನ ಇಲ್ಲಿ ಬರಿಬೇಕು. ಸೊ ನಾ ಏನ್ ಮಾಡ್ತೇನೆ, ಇಲ್ಲಿ ಮಾಡ್ಕೊತೇನೆ 3/4 / 1/4. ಇದು ಹೋಯ್ತು, 3 ಉಳಿತು. ಆ 3 ಇಲ್ಲಿ ಬರ್ಬೇಕು. ಹಂಗ ಏನ್ ಮಾಡ್ಕೋಬೇಕು ನಾನು? 1/2 ಅನ್ನ ಮತ್ತ ಈ 1/2 ಐತ್ಲ, ಇಲ್ಲೇ ಐತ್ಲ 1/2 ಐತ್ಲ, ಇದನ್ನ ಇದರಲ್ಲೇ ಭಾಗಿಸ್ತೇನೆ. ಯಾವ್ದನ್ನು ಕಾಮನ್ ತೆಗೆದಿಲ್ಲ ಇದರಲ್ಲೇ ಭಾಗಿಸ್ತೇನೆ. ಸೊ 1/4 ಅವಾಗ ಏನಾಗ್ತದೆ? 1/2 ಇಂಟು ಇದ್ರದ್ದು ವ್ಯುತ್ಕ್ರಮ, 4/1 2 2. ಸೊ ಇದು ಉತ್ತರ ಬಂತು 2. ಸೊ ಅದಿಲ್ಲಿ 2. ಈ ತರ ಮಾಡಕ್ ಹೇಳಿದ್ವಿ ಕಾಮನ್ ತೆಗೆದು. ಅಫ್ಕೋರ್ಸ್ ಇದ್ರ ಫೈನಲ್ ಆನ್ಸರ್ ಎಷ್ಟು ಬರ್ತೈತಿ? ಇದ್ರ ಫೈನಲ್ ಆನ್ಸರ್ ಎಷ್ಟು ಬಂತು? 1/4 ಇಂಟು 5 ವಿಚ್ ಇಸ್ ಈಕ್ವಲ್ ಟು 5/4. ಈಗ ನಾವು ಹಂಗ ಇದನ್ನ ತಗೊಂಡ್ ಹೋಗೋಣ. ಇದನ್ನ ತಗೊಂಡ್ ಹೋಗಿ ಏನಾಕೈತಿ ನೋಡ್ರಿ, ಇದು ಅಷ್ಟ ಬರ್ತೈತೆ ನೋಡ್ರಿ. 3/4 + 1/2 ಇಸ್ ಈಕ್ವಲ್ ಟು ಲಸ ಎಷ್ಟು ಬಂತು? 4 ಇಂಟು 2 ಇಂಟು 1 3 + 2 ಇಸ್ ಈಕ್ವಲ್ ಟು 5/4. ಹಂಗ ಯೋಚನೆ ಮಾಡಿ ನೋಡ್ರಿ, ಹಂಗ ನೇರವಾಗಿ ಯೋಚನೆ ಮಾಡ್ರಿ. ಇಷ್ಟು ಬರ್ತೈತಿಲ್ಲ ನೋಡ್ರಿ. ಈಗ ಹಂಗ ನೇರವಾಗಿ ಯೋಚನೆ ಮಾಡಿ ನೋಡ್ರಿ. 3/4 ಅಂದ್ರೆ ಎಷ್ಟು? ಪೋಣಾಕ್ ಅರ್ಧ ಕೂಡ್ಸಿದ್ರೆ ಎಷ್ಟಾಯ್ತು? ಇದು ಒಂದು ಪೂರ್ತಿ ಆಗಕ್ಕೆ ಗಿರ್ದ ಕಡಿಮೆ ಐತಿ, ಅದಕ್ಕೆ ನಾನು ಅರ್ಧ ಕೂಡಿಸ್ತೇನೆ. ಅವಾಗ ಎಷ್ಟಾಯ್ತು? 1 ಮೇಲೆ ಗಿರ್ದ ಆಯ್ತು, 1 ಮೇಲೆ ಒಂದ್ರ ಮೇಲೆ ಇದು ಅದೇ 5/4 ಅಂದ್ರೆ ಅಷ್ಟೇ ನೋಡ್ರಿ. 5 ರೊಟ್ಟಿ ಇದಾವು, 4 ಮಂದಿ ಫ್ರೆಂಡ್ಸ್ ನೀವು ಹಂಚ್ಕೊಂಡು ತಿನ್ನಾಕತ್ರ. ಒಬ್ಬೊಬ್ರಿಗೆ ಎಷ್ಟು ಬಂತು? 1 ಗಿರ್ದ 1 ಗಿರ್ದ 1 ಗಿರ್ದ. 5/4 ಅಂದ್ರೆ ಅದೇ. 5/4 ಇಸ್ ನಥಿಂಗ್ ಎಲ್ಸ್ ಬಟ್ 1 1/4. 1 1/4. ಕ್ವಾರ್ಟರ್ ಅಂದ್ರೆ ಗಿರ್ದ. ಕ್ವಾರ್ಟರ್, QUARTER, ಕ್ವಾರ್ಟರ್ ಅಂದ್ರೆ ಗಿರ್ದ. ಓಕೆ, ಅದು ಲೆಕ್ಕಗಳು ಇನ್ನ ಅದಾವ. ಓಕೆ, ಈಗ ನಿಮ್ಗೆ ಹೆಂಗ್ ಅನ್ಸಾಕತ್ತೈತಿ? ಕಾನ್ಫಿಡೆಂಟ್ ಅನ್ಸಾಕತ್ತೈತಿ? ಚಿಹ್ನೆಗಳ ಜೊತೆಗೆ, ಭಿನ್ನರಾಶಿಗಳ ಜೊತೆಗೆ, ಅಪವರ್ತ್ಯಗಳು, ಅಪವರ್ತನಗಳು, ಲಸ ಮಸ ಹೆಂಗ್ ತೆಗಿಯೋದು ಅವನ್ನೆಲ್ಲ ನಿಮ್ ಸ್ಕೂಲ್ನಾಗ ಕಲ್ಸಿರ್ತಾರ. ಅದ್ರ ಅರ್ಥ ಇದ ಸ್ವಲ್ಪ ಸ್ಟ್ರಾಂಗ್ ಆಗೈತೋ ಇಲ್ಲೋ ನಿಮ್ದು? ಏನಾದ್ರು ಡೌಟ್ ಅದಾವೋ ಇದ್ರೊಳಗೆ? ಏನೋ ಡೌಟ್ ಇಟ್ಕೊಂಡು ಹೋಗ್ಬಾರ್ದು. ಇದ್ರೊಳಗೆ ಏನೋ ಡೌಟ್ ಇಟ್ಕೊಂಡು ಮುಂದೆ ಹೋಗ್ಬಾರ್ದು. ಸ್ಪಷ್ಟ ಆಗೈತಿ? ಎಕ್ಸಲೆಂಟ್. ಈ ತರ ನೀವು ಒಂದು ಗಟ್ಟಿ ಪಾಯ ಹಾಕೊಂಡು ಮುಂದೆ ಹೋಗ್ಬಿಟ್ರೆ ಬೇಕಾದಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬೋದು ಅಂದ್ರೆ. ಈಗ ನಾವು ಬೀಜಗಣಿತ ಕೇಳಾಕ್ತಿದ್ರಿ ಇವತ್ತು. ಬೀಜಗಣಿತ ಬಹಳ ಡಿಫಿಕಲ್ಟ್. ಅಲ್ಲಿಗೆ ಹೋಗಾಕನ ಬೀಜಗಣಿತಕ್ಕೆ ಹೊಂಟಿಲ್ಲ ನಾನು. ಬೀಜಗಣಿತಕ್ಕೆ ಹೋಗಿಂತ ಮುಂಚೆ ಘಾತಾಂಕ ಮುಗಿಸಿ ಹೋಗ್ಬೇಕು. ಯಾವ್ದು ಯಾವ ಸಾಮಾನ್ಯ ತೆಗೆದಿನ ಓಕೆ, ಸಾಮಾನ್ಯ ತೆಗೆಯೋದನ್ನ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಸಾಮಾನ್ಯ ತೆಗೆಯೋದನ್ನ ಈಗ ಸಿಂಪಲ್ ತಗೊಂಡು 4 + 12. ಈಗ ನಾ ಏನ್ ಮಾಡ್ತೀನಿ, ಇದನ್ನ ನಾನು ಹೆಂಗ್ ಬರೀಬೇಕಾಗೈತಿ? 4 ಇಂಟು ಬ್ರಾಕೆಟ್ ಏನೋ ನನ್ ಕೆಲಸ ಐತಿ, ಸಮಥಿಂಗ್ ಇಲ್ಲೇನೋ ಸಮಥಿಂಗ್ ಪ್ಲಸ್ ಸಮಥಿಂಗ್ ಅಂತ ಬರೀಬೇಕಾಗೈತಿ. ಹಿಂಗ್ ಬರಿಬೇಕಾಗೈತೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಯಾಕ ಕಾಮನ್ ಇವೆರಡದಕ್ಕೂ ಏನಾದ್ರೂ ಒಂದು ಕಾಮನ್ ಅಂತ ತೆಗಿಯಾಕತ್ತೇನೆ. ಕಾಮನ್ ಫ್ರೆಂಡ್ ಅಂತ ತೆಗಿಬೇಕು ನಾನು ಹೊರಗೆ. ಇವೆರಡಕ್ಕೂ ಕಾಮನ್ ಫ್ರೆಂಡ್ ಯಾರು ಅಂದ್ರೆ ಏನು? ಇದು ಭಾಗ ಹೋಗ್ಬೇಕು, ಇದು ಭಾಗ ಹೋಗ್ಬೇಕು, ಇದು ಭಾಗ ಹೋಗ್ಬೇಕು, ಇದು ಭಾಗ ಹೋಗ್ಬೇಕು. ಅಂದ್ರೆ ಏನು? ಇವು ಎರಡೂತರ ಸಾಮಾನ್ಯ ಅಪವರ್ತನವನ್ನು ನನ್ನ ಭಾಗ ತೆಗಿಬಹುದು.
ಯಾವ್ಯಾವ ಸಾಮಾನ್ಯ ಅಪವರ್ತನಗಳದಾವು 4 ಮತ್ತು 12ಕ್ಕ? 4 ಐತಿ, 2 ಐತಿ, 1 ಒಂದನ್ ತೆಗೆದ್ರೆ ಏನಾರ ಆಕೈತಿ ಇಲ್ಲೇ? ಒಂದನ್ ಹೊರಗೆ ತೆಗೆದ್ರೆ ಏನಾರ ಉಪಯೋಗ ಆಕೈತೆ ನೋಡು. ಒಂದನ್ ಹೊರಗೆ ತೆಗೆದ್ರೆ ಒಳಗೆ ಏನು ಉಳಿತೈತಿ? ಅಷ್ಟೇ ಉಳಿತೈತಿ. 2 ತೆಗೆದ್ರೆ ಏನಾಕೈತಿ ಹೊರಗ? 2 ತೆಗೆದ್ರೆ ಏನ? 2 ಪ್ಲಸ್ 6 ಯಾಕಂದ್ರೆ ವಾಪಸ್ ಗುಣಿಸ್ದಾಗ ನೋಡು. ಇದಕ್ಕೆ 4 ಹೊರಗೆ ತೆಗೆದ್ರೆ ಏನಾಕೈತಿ ನೋಡು? 1 ಈಗ ಉಳ್ದವ್ರು ಹೇಳ್ಬೇಡ್ರಿ. ಯಾರಿಗೆ ಡೌಟ್ ಐತಲ್ಲ ಅವ್ರು ಮಾತಾಡ್ರಿ. ಈಗ ಇದಕ್ ಸ್ಪಷ್ಟ ಆಯ್ತೋ ಇಲ್ಲೋ? ಇದು ಸ್ಪಷ್ಟ ಆಯ್ತು ಸರಿ, ಇದಕ್ ಸ್ಪಷ್ಟ ಐತ್ರಿ. ಭಿನ್ನ ರಾಶಿ ಒಳಗ್ ಸ್ಪಷ್ಟ ಆಗಿಲ್ರಿ. ಇದ್ರ ಒಳಗ್ರಿ ಆಗ್ತದ. ಇದು ಹೆಂಗ್ ಬಂತು? ಇಲ್ಲಿ 1 ಮತ್ತೆ 3 ಹೆಂಗ್ ಬಂತು? ಈಗ ಈ 1 ಯಾಕೆ ಹೆಂಗ್ ಬಂತಿದು? ನಾ ಯಾವ್ದನ್ ಕಾಮನ್ ತೆಗದಿಲ್ಲ, ಯಾವ ಫ್ರೆಂಡ್ ಹೊರಗೆ ತೆಗದಿಲ್ಲ, ಆ ಫ್ರೆಂಡ್ ಇದನ್ನ ಭಾಗಿಸ್ತೇನೆ. ಹೌದಲ್ಲ? ಈ 4/4 ಎಷ್ಟಾಯ್ತು? 1 ಆಯ್ತು. ಅದನ್ನ ಇಲ್ಲಿ ಬರ್ದು. ಹಂಗ ಈ 2ನೇ ಪದ ಐತಲ್ಲ, ಈ 2ನೇ ಪದನು ನಾನು ಆ ಸಾಮಾನ್ಯ ಹೊರಗೆ ತೆಗೆದಂತಹ ಅಪವರ್ತನದಿಂದ ಭಾಗಿಸ್ತೇನೆ. ಎಷ್ಟು ಬಂತು? 3 ಬಂತು. ಅದನ್ನ ಇಲ್ಲಿ ಬರ್ತದೆ. ಆಬ್ವಿಯಸ್ ಐತಿ. ಯಾಕಂದ್ರೆ ಹೊಳ್ಳಿ ನಾನು ಗುಣಿಸಿದಾಗ ಅವಾಗ ಏನಾಗ್ಬೇಕು? ಮತ್ತೆ ಹೊಳ್ಳಿ ಅದ ಬರ್ತೈತಿ. ಗುಣಿಸಿದಾಗ ಅದ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ತೇನೆ? ಭಾಗಿಸಿದಾಗ ಏನ್ ಬಂದಿತ್ತಲ್ಲ ಅದನ್ನ ಬರ್ದಿರ್ತೀನಿ ಇಲ್ಲಿ. ಅವಾಗ ನಮ್ಗೆ ಹೊಳ್ಳಿ ಮತ್ತೆ ಗುಣಿಸಿದಾಗ ಅದ ಗುಣಿಸಿದಾಗ ಅದ ಬರ್ತೈತ್ರಿ. ಹೌದು. ಇಲ್ಲಿ ನೋಡಲ್ಲ, ಇಲ್ಲಿ ಸಹಿತ ಇಲ್ಲಿ ನೋಡು. ಇಲ್ಲಿ ಏನಾಯ್ತು? 2 ಗುಣಾಕಾರ ಮಾಡಿದಾಗ 4 ಬಂತು. 2 6 ಗುಣಾಕಾರ ಮಾಡಿದಾಗ 12 ಬಂತು. ಇದು ಯಾಕೆ ಒಳಗೆ ಹೆಂಗ್ ಬರೋದು? ಹೆಂಗ ಈ ಪದಗಳು ಹೆಂಗ್ ಬಂದು? ನನಗ 4 ಹೊರಗೆ ತೆಗೆದಿದ್ರಲ್ಲೇ ಭಾಗಿಸಿದ್ನಿ, 2 ಬಂತು, ಅದನ್ನ ಇಲ್ಲಿ ಬರ್ದಿ. ಆಮ್ಯಾಗ ಇಲ್ಲಿ 12 ಐತಿ, 12 2ರಲ್ಲೇ ಭಾಗಿಸಿದ್ನಿ, 6 ಬಂತು, ಅದನ್ನ ಇಲ್ಲಿ ಬರ್ದಿ. ಹೌದಲ್ಲ? ಸೊ ಹಂಗಂದ್ಮೇಲೆ ಈಗ ನಾನು ಭಿನ್ನ ರಾಶಿ ನೋಡ್. ಈಗ ಸಪೋಸ್ ನಾನು 3/4 ಐತಿ ಪ್ಲಸ್ 1/2 ಐತಿ. ಇದನ್ನ ನನಗೆ 1/4 ಅನ್ನ ಹೊರಗೆ ತೆಗಿಬೇಕು. ನಾನು ಏನ್ ಬರಿಬೇಕು? ನಾನು ಮೊದಲನೇ ಪದವನ್ನ 1/4 ಅಲ್ಲೇ ಭಾಗಿಸೋನು. ಕಾಮನ್ ಫ್ರೆಂಡ್ಲೆ 3/4 ಐತೆ, ಇದು ಎದ್ರಲ್ಲೇ ಭಾಗಿಸೋನು. ಈಗ ಏನ್ ಹೊರಗೆ ತೆಗೆದಿಲ್ಲ ಅದರಲ್ಲೇ ಭಾಗಿಸೋನು. 1/4. ಇದನ್ನ ಹೆಂಗ್ ಬರ್ಕೋಬಹುದು ನಾನು? 3/4 ಇಂಟು ಈ ಕೆಳಗಿಂದ ಏನು ವ್ಯುತ್ಕ್ರಮ ಮಾಡ್ಕೋಬೇಕು ನಾನು. ಇದನ್ನ 4/1. ಇದು 1 4 ಕ್ಯಾನ್ಸಲ್ ಆಯ್ತು, 3 ಬಂತಿದೆ. ಈ 3 ಇಲ್ಲಿ ಬರಿತೇನೆ. ಹೊಳೆ ಗುಣಿಸ್ ನೋಡ್ರಿ. 1/4 ಇಂಟು 3/4 ಬರ್ತದೆ ನೋಡ್ರಿ. 1/4 ಇಲ್ಲಿ 1/4 ಐತಿ, ಇಂಟು 3 ಮಾಡಿದ್ರೆ ಹೊಳೆ 3/4 ಎಲ್ಲಿದ್ದೋ ಅಲ್ಲೇ ಬರ್ತೇನೆ. ಮತ್ತೆ ಹೊಳೆ ಏನು ಬದಲಾವಣೆ ಆಗ್ಲಿಲ್ಲ ಅದೆಲ್ಲ. ಈ 2ನೇ ಪದನ್ನು ಭಾಗಿಸೋಣ. ಈಗ ಹಂಗಾದ್ರೆ 1/2 ಐತಿ 2ನೇ ಪದ, ಹೊರಗೆ ಯಾವ ಫ್ರೆಂಡ್ ಅಂತ ತೆಗೆದಿಲ್ಲ ಆ ಫ್ರೆಂಡ್ಲೇ ಭಾಗಿಸೋನು. ಏನಾಯ್ತು ಅವಾಗ? 1/2ದಾಗ ಗಿರ್ದಾಗಳು ಎಷ್ಟು ಹಾಕವು? 2 ಆಗ್ಬೇಕು. 4/1. ಸೊ 2 ಬಂತು. ಆ 2ಅನ್ನ ಇಲ್ಲಿ ಬರಿತೇನೆ. ಈಗ ಹೊಳ್ಳಿ ಗುಣಿಸಿ ನೋಡ್ರಿ. 1 ಅಷ್ಟೇ ಬರ್ತೈತಿಲ್ಲ ನೋಡ್ರಿ. ಸಮಚಿಹ್ನೆ ಹಾಕಿದ್ದೇನೆ ಇಲ್ಲಿ ನೋಡ್ರಿ. ಸಮಚಿಹ್ನೆ ಹಾಕಿದೆ ಅಂದ್ರೆ ಮತ್ತೆ ಹೊಳ್ಳಿ ಅದ ಬರ್ಬೇಕು. 1/4 ಇಂಟು 3 1/4 ಇಂಟು 3 ಎಷ್ಟು ಬಂತು? 3/4. ಹಂಗ 1/4 ಇಂಟು 2 1/4 ಇಂಟು 2 ಮಾಡ್ರಿ. 1/4 ಇಂಟು 2 ಮಾಡಿದ್ರೆ ಏನಾಯ್ತು ನೋಡ್ರಿ. ನೋಡ್ರಿ ಎಷ್ಟು ಬರ್ತೈತಿ? ಗುಡ್ ಮಾರ್ನಿಂಗ್. 1/4 ಇಂಟು 2 ಸಾರಿ 1/4 ಇಂಟು 2 ಎಷ್ಟಾಯ್ತು ನೋಡ್ರಿ. 1/4 ಇಂಟು 2 2 2/4. 2/4 1/2. ಸೊ ಯಾವ ಸಂಖ್ಯೆ ಯಾವ ಒಂದು ಅಪವರ್ತನವನ್ನು ಇಲ್ಲಿ ಹೊರಗೆ ತೆಗೆದಿರ್ತೇನೆ, ಆ ಅಪವರ್ತನದಿಂದ ಇದನ್ನು ಭಾಗಿಸ್ಬೇಕು, ಬಂದದನ್ನ ಇಲ್ಲಿ ಬರಿಬೇಕು. ಅವಾಗ ಹೊಳ್ಳಿ ಬರೋಬ್ಬರಿ ಆಗ್ಲೇಬೇಕು. ಕ್ಲಿಯರ್ ಆಯ್ತೋ ಇಲ್ಲೋ? Yes sir. ಓಕೆ ಗುಡ್. ಇದನ್ನ ಬೀಜಗಣಿತದಾಗ ಮಾಡ್ತೇವೆ. ಬೀಜಗಣಿತದಾಗ ನಾವು ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೇವೆ ಗೊತ್ತೈತಿ? ಹಿಂಗ್ ಬಂದಿರ್ತೈತಿ ನೋಡುದ a² b. ಈಗ ನಾ ಬೀಜಗಣಿತಕ್ಕೆ ಹೋಗುದಿಲ್ಲ, ಒಮ್ಮೆ ನಿಮ್ ಹಂಗ ಹೇಳ್ತೇನೆ ನಾನು. ಜಸ್ಟ್ ಪ್ಲಸ್ ab² ಹಿಂಗಿತ್ತಂತ ತಿಳ್ಕೊರಿ. ಆವಾಗ ನಾನು ಕಾಮನ್ ಏನ್ ತೆಗಿತೇನೆ ಗೊತ್ತೈತಿ? ಕಾಮನ್ ಸಪೋಸ್ ನಾನು ab ಅನ್ನ ಕಾಮನ್ ತೆಗಿತೀನಿ. ಅವಾಗ ಒಳಗೆ ಏನ್ ಉಳಿತೈತಿ ಗೊತ್ತಿಲ್ಲ? ಏನ್ ಉಳಿತೈತಿ ಯಾರಾದ್ರೂ ಹೇಳ್ತೀರಿ? ಯಾರಿಗಾರು ಗೊತ್ತೈತಿ?
ಇದು ಯಾಕೆ ಉಳಿತೈತಿ ತಿಳಿಲಿಲ್ಲ ಅಂದ್ರೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಬೀಜಗಣಿತ ನಾನು ಇನ್ನೂ ಚಾಲೂ ಮಾಡಿಲ್ಲ, ಯಾರಿಗ್ ಗೊತ್ತೈತಿ ಅಂತ ಕೇಳಿದ್ದಷ್ಟೇ ನಾನು. ಹೊಳ್ಳಿ ನಾವ್ ಇದಕ್ ಬರೋಣ. ಇದಕ್ಕೂ ಮತ್ ನಾವ್ ಇವತ್ತು ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇಲ್ಲ, ಸೇಮ ಐತಿ. ಹೌದೋ ಇಲ್ಲೋ? ಹ್ಮ್ ಮಾಡಕ್ ಬರ್ತೈತೇನ್ ಸರ್? ಹ್ಮ್ ದಶಮಾಂಶದಾಗ ಮಾಡಕ್ ಬರ್ತೈತೇನ್ ಸರ್? ಎಲ್ಲಾದ್ರಾಗೂ ಎಲ್ಲಾ ಸಂಖ್ಯೆಗಳು ಅದಕ್ಕೆ ಎ ಬಿ ತಗೊಂಡಿವಿ. ದಶಮಾಂಶ, ಭಿನ್ನರಾಶಿ, ಅದು ಅಭಾಗ ಲಬ್ಧ ಸಂಖ್ಯೆ, ಏನ್ ಬೇಕಾದಿರ್ಲಿ ಅದಕ್ಕೆ ದಶಮಾಂಶದಾಗ ಒಂದ್ ತಿಳಿಸ್ರಿ. ಒಂದ್ ತಿಳಿಸ್ ಸರ್. ದಶಮಾಂಶದೊಳಗೆ ಸರಿ, ಸಾಮಾನ್ಯ ತೆಗೆದು ಬಾಳಸ್ಲಿಕ್ಕ ವಾಟ್ಸಪ್ನೇ ಬಿಡ್ರಿ. ನೀವೇ ಮಾಡ್ಕೊಂಡು ನೋಡ್ಬೋದು, ಅದ್ರಾಗ ಏನಿಲ್ಲ. ನಿಮಗೆ ಮತ್ತೆ ಮಾಡ್ತಾ 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 ಬರ್ತಾವ, ಏನಿಲ್ಲ ಅಂತ ಬಹಳ ಇದಿಲ್ಲ ರಾಕೆಟ್ ಸೈನ್ಸ್. ಈಗ ನೋಡ್ರಿ ನೀವೇ ಮಾಡ್ರಿ. ಓಕೆ, ಇವಾಗ ನಾನು ದಶಮಾಂಶ ಕೊಡ್ತೇನೆ ನೋಡ್ರಿ. ಸಪೋಸ್ ನಾನು ಏನ್ ಮಾಡ್ತೇನೆ ಇವಾಗ, ಓಕೆ, ಐದು ಮತ್ತು 7.5. ನಾ ಏನ್ ಮಾಡ್ಬೇಕಾಗಿತ್ತು ಇದನ್ನ, 5 ಮತ್ತು 7, 2.5 ಗುಣಾಕಾರ ಏನು? 2.5 ಗುಣಾಕಾರ ಏನು ಪ್ಲಸ್ ಏನು ಏನ್ ಅಂತ ಬರಿಬೇಕಾಗಿತ್ತು. ಈಗ ಯಾರಕ್ಕೆ ಡೌಟ್ ಇತ್ತಲ್ಲ ಅವ್ರಿಗೆ ಹೇಳ್ರಿ. ಯಾರಿಗೆ ಸ್ವಲ್ಪ ಡೌಟ್ ಇತ್ತಲ್ಲ ಅವ್ರು ಹೇಳ್ಬೇಕು. ಏನ್ ಮಾಡ್ಬೇಕು? 2 plus 3. 2 ಸರ್. 2 plus 5. Plus 5. 2 plus 3. ಯಾಕೆ ಹಿಂಗ ಬಂತು ಅಂತ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರ ಸ್ವಲ್ಪ ಯೋಚನೆ ಮಾಡ್ರಿ. ಈಗ 1-2 ನಿಮಿಷ ಕೊಡ್ತೀನಿ. ಯೋಚನೆ ಮಾಡಿದ ಮ್ಯಾಗೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆಮೇಲೆ ಕೈ ಎತ್ತದು. ಒಮ್ಮೆ ಅಲ್ಲ, ಒಮ್ಮೆ ಕೈ ಎತ್ತಬೇಡಿ. ಮೊದಲು ಸ್ವಲ್ಪ ಯೋಚನೆ ಮಾಡ್ರಿ, ಇದು ಯಾಕೆ ಹಿಂಗ್ ಬಂತು ಅಂತ ಯೋಚನೆ ಮಾಡ್ರಿ. ತಿಳಿಲಿಲ್ಲ ಅಂದ್ರೆ ಆಮೇಲೆ ಕೈ ಎತ್ತಿ. ಒಂದು ನಿಮಿಷ ಮೌನ, ಬರೀ 1 ನಿಮಿಷ ಯೋಚನೆ ಮಾಡ್ರಿ ಇದ್ರ ಬಗ್ಗೆ. ವಿದ್ಯಾ ಮ್ಯೂಟ್ ಮಾಡ. ನನ್ ಮ್ಯೂಟ್
ಈ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ರಿ ಸ್ವಲ್ಪ, ಯಾಕೆ ಬಂತು ನೋಡ್ರಿ, ಸ್ವಲ್ಪ ಯೋಚನೆ ಮಾಡಿ. ಸರ್ ನಿಮ್ ಮ್ಯೂಟ್ ಆಗೈತ್ರಿ. ಒಂದೇದ್ ಯಾರು ಅವರು ಕೈ ಎತ್ರಿ, ಒಂದೇದ್ ಯಾರು ತಿಳಿದಿಲ್ಲ ಅವ್ರಷ್ಟೇ ಕೈ ಎತ್ತಬೇಕು. ಒಂದೇದ್ ಯಾರು ತಿಳಿದಿಲ್ಲ, ಸುಷ್ಮಿತಾ ತಿಳಿಲಿಲ್ಲ ನಿಂಗೆ ಒಂದೇದ್ದು, ಏನ್ ತಿಳಿಲಿಲ್ಲ ಹೇಳು. ಸರಿ ಈ 2.3 ಬಂತಲ್ರಿ ಅದ್ ಹೆಂಗ್ ಬಂತಂತ ತಿಳಿಲಿಲ್ರಿ. ಎಲ್ಲಿ 2.3 ಬಂತು? 2.3 ಎಲ್ಲೂ ಇಲ್ಲ. ಸಾರಿ ಸರಿ 2 + 3 ಬಂತಲ್ರಿ ಅದ್. ಓಕೆ, ಯಾರು ಸುಷ್ಮಿತಾ ಯಾರು ಎಕ್ಸ್ಪ್ಲೇನ್ ಮಾಡಕ್, ನಾನು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಯಾರಾದ್ರೂ ಇದ್ದೀರಿ? ಸರಿ ನಾ ಎಕ್ಸ್ಪ್ಲೇನ್ ಮಾಡ್ತೇನ್ರಿ, ವರ್ಚಸ್ತ್ರಿ. ವರ್ಚಸ್ ಎಕ್ಸ್ಪ್ಲೇನ್ ಮಾಡ್ತಾರಂತ, ಟ್ರೈ ಮಾಡು ವರ್ಚಸ್. ಸುಷ್ಮಿತಾ ಹೇಳು. ಹಾ, ಅಲ್ಲೇ 2.5 ಐತ್ರಿ. ಇದ ಏನ್ ಅನ್ನತ್ತಿತ್ತಂದ್ರ 5ರೊಳಗ 2.5 ಎಷ್ಟ್ ಹಿಡಿಸ್ತಾವ? 5ರೊಳಗ 2.5 2 ಹಿಡಿಸ್ತಾವ. ವೆರಿ ಗುಡ್, ಎಕ್ಸಲೆಂಟ್ ವರ್ಚಸ್. ಮತ್ 2.5 7.5 ಒಳಗ ಎಷ್ಟ್ ಹಿಡಿಸ್ತಾವ? 3 ಹಿಡಿಸ್ತಾವ. ಅದಲ್ಲಿ ಉತ್ತರ ಐತಿ. ಅಷ್ಟೇ. ಬೇಕಾರೆ ನೀವು ಲೆಕ್ಕ ಮಾಡಿ ನೋಡ್ರಿ. ಲೆಕ್ಕ ಹೆಂಗ್ ಮಾಡೋದು ಹೇಳು, ಏನ್ ಮಾಡಿಸ್ಬೇಕು ನಾನು, ಏನ್ ಮಾಡ್ಬೇಕು? 5/2.5 ಮತ್ತ 7.5 ಡಿವೈಡೆಡ್ ಬೈ 2.5 ಎರಡು ಆನ್ಸರ್ ಸೇಮ ಬಂದಿರ್ತಾವ್ರಿ. ಈಗ ಮಾಡಿದಿಲ್ಲ ನಾವು ಸುಷ್ಮಿತಾ, ಡಿವೈಡ್ ಮಾಡಿಲ್ಲ ನಾವು ಮೊದ್ಲೇದ್ರೊಳಗ. ಏನ್ ಡೌಟ್ ಬಂದ್ ನಿಂಗ? ಮತ್ ಹೊಳೆ ಗುಣಿಸ್ ನೋಡ್ರಿ, ಬರೋಬರಿ ಬರ್ತಾವ. 2.5 × 2 ಗುಣಿಸ್ ನೋಡ್ರಿ 5 ಬರ್ತೈತಿ. ಆಮೇಲೆ 2.5 × 3 ಗುಣಿಸ್ ನೋಡ್ರಿ 7.5 ಬರ್ತೈತಿ. ಆದ್ರೆ ಇದು 2 ಮತ್ತು 3 ಹೆಂಗ್ ಕಂಡು ಹಿಡ್ಕೊಂಡ್ವಿ ನಾವು? 5 ಅನ್ನ 2.5 ಭಾಗಿಸಿದ್ವಿ, ಇಲ್ಲಿ ಬರ್ದಿವಿ. 7.5 ಅನ್ನ 2.5 ಭಾಗಿಸಿದ್ವಿ, ಇಲ್ಲಿ ಬರ್ದಿವಿ. ಸುಷ್ಮಿತಾ ಕ್ಲಿಯರ್ ಆಯ್ತೋ ಇಲ್ಲೋ? ಬಾಳ ಚಂದ ಹೇಳ್ದ ವರ್ಚಸ್. ಹಾನ್ರಿ, ತಿಳಿತ್ರಿ. ಗುಡ್. ಮತ್ತೆ ಒಂದನೇದಾಯ್ತು. ಎರಡನೇದು ಯಾರಿಗಾರು ತಿಳಿದಿಲ್ಲೇನು? ಈಗ ಅದನ್ನ ನೋಡ್ಕೊಂಡು ಮಾಡ್ರಿ, ಯೋಚನೆ ಮಾಡ್ರಿ. ಎರಡನೇದು ಬಂದೈತೆ ಎಲ್ಲರಿಗೂ? ಮುಂದೆ ಹೋಗೋಣ ನೋಡಿದ್ರು. ಮೂರದ್ರಾಗು ಏನಾದ್ರು ಡೌಟ್ ಇದ್ರೆ ಯಾರು, ಈ ಮೂರು ಎಲ್ಲ 4ದ್ರಾಗು ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೈ ಎತ್ತು. ಇನ್ನೊಂದು ನಿಮಿಷ ಟೈಮ್ ಕೊಡ್ತೀನಿ.
ಸರಿ ಮ್ಯೂಟ್. ಈಗ ಏನ್ ಡೌಟ್ ಐತಿ ಈಗ? ಸರ್ ಈಗ ಐತಿಲ್ಲ ರೀ 50 + 25 ಐತಿ ನೋಡ್ರಿ, ಅದ್ರ ಪರ್ಟಿಕ್ಯುಲರ್ ಆಗ್ರಿ 12.5 ಹೆಂಗ ಕಾಮನ್ ಆಗಿ ತೆಗಿದ್ರಿ? ಏನ್ ಹಾ ನಾನು ಅದನ್ನ ತೆಗೀರಿ ಅಂತ ನಾನು ಕೊಟ್ಟೇನ್, ನಿಮ್ಗೆ ಕೇಳೇನ ಅದನ್ನ ತೆಗ್ದಾಗ ಏನ್ ಉಳಿತೈತಿ ಅಂತ ಕೇಳಿ ನಾನು. ಅದನ್ನ ತೆಗಿಬೇಕು ಅಂತ ಏನಿಲ್ಲ, ಈಗ ನಾನು 50 + 25 ಒಳಗ ನಾನು ಸಪೋಸ್ ನಾನು 25 ಹೊರಗೆ ತೆಗ್ದಿದ್ನಿ, ಫ್ಯಾಕ್ಟರೈಸ್ ಮಾಡಿದ್ನಿ. 25 ನಾನು ಅಪವರ್ತೀಕರಿಸಿದ್ನಿ, ಫ್ಯಾಕ್ಟರೈಸ್ ಮಾಡೋದು ಅಂತಾರೆ. 25 ಹೊರಗೆ ತೆಗ್ದಿರ ಅವಾಗ ಏನ್ ಉಳಿತಿತ್ತು? 2 + 1 ಉಳಿತಿತ್ತು. 2 + 1 ಏನು ತೆಗಿಬಹುದು. ನಾನು ಇಲ್ಲಿ ಇದನ್ನ ತೆಗೆದೇನು ಹೊರಗೆ, ಅವಾಗ ಏನು ಉಳಿತೈತಿ ಅಂತ ಕೇಳಿದ್ದೇನೆ. ಇದನ್ನ ತೆಗಿಬೇಕು ಅಂತ ಏನಿಲ್ಲ. 10 ಹೊರಗೆ ತೆಗಿಬಹುದಾಗಿತ್ತು, 5 ಹೊರಗೆ ತೆಗಿಬಹುದಾಗಿತ್ತು, 2 ಹೊರಗೆ ತೆಗಿಬಹುದಾಗಿತ್ತು, 1.5 ಹೊರಗೆ ತೆಗಿಬಹುದಾಗಿತ್ತು, 3.5 ಹೊರಗೆ ತೆಗಿಬಹುದು, ಏನಾದ್ರು ತೆಗಿಬಹುದು. ಓಕೆ, ಒಂದನ್ನು ಹೊರಗೆ ತೆಗೆದ್ರೆ ಏನು ಉಳಿತೈತಿ? ಒಂದನ್ನು ಹೊರಗೆ ತೆಗೆದ್ರೆ ಯಾವತ್ತು ಏನಿದ್ರು ಅದೇ ಸಂಖ್ಯೆ ಸರಿ. ಜೀರೋನ್ ಮಾತ್ರ ಹೊರಗೆ ತೆಗಿಯಾಕ ಬರಂಗಿಲ್ಲ. ಜೀರೋನ್ ಹೊರಗೆ ತೆಗೆದ್ರೆ ಏನಾಗ್ಬಿಡ್ತೈತಿ? ಜೀರೋ ಉಳಿತೈತ್ರಿ. ಜೀರೋ ಇಲ್ಲ. ಟೋಟಲ್ ಆನ್ಸರ್ ಜೀರೋ ಬರ್ತೈತ್ರಿ. ನೋಡ್ರಿ ಬರುದಿಲ್ಲ. ಇದ್ರೊಳಗ ಜೀರೋನ್ ಹೊರಗೆ ತೆಗದ ಜೀರೋ ಇದ್ರೆ ಇಲ್ಲಿ ಎಷ್ಟಿರ್ಬೇಕು ಒಳಗ? ಜೀರೋ ಇದ್ರೆ ತಪ್ಪು, ಯಾಕಂದ್ರೆ 0 × 0 4 2 6 ಆಗುದಿಲ್ಲ. ಇಲ್ಲಿ ಜೀರೋ ಬರೆದ್ರೆ ತಪ್ಪು ಆಕೈತಿ ನೋಡ್ರಿ. 0 × 0 6 ಆಕೈತಿ. ಇಲ್ಲ ಏನಿಲ್ಲ, ನಾ ಬರೆದ್ರೆ ಇಲ್ಲಿ 6 ಆಕೈತಿ. ಏನು ಬರೆದ್ರೆ ಅದರಲ್ಲೇ ಗುಣಿಸಿದಾಗ ಜೀರೋನ್ ಎದ್ರಲ್ಲೇ ಗುಣಿಸಿದ್ರೆ 6 ಆಕೈತಿ. ಯಾವ ಸಂಖ್ಯೆ ಅನ್ಡಿಫೈನ್ಡ್. ಇಂಥ ಸಂಖ್ಯೆ ಇಲ್ಲ. ಸೊ ಜೀರೋನ್ ಹೊರಗೆ ನಾ ಇನ್ ಯಾರ ಕೇಳ್ತಾರೆ ಅಂತ ಮಾಡಿದ್ನಿ, ಯಾರು ಕೇಳಿಲ್ಲ. ಓಕೆ, ಜೀರೋನ್ ಹೊರಗೆ ತೆಗೆದ್ರೆ ಏನಾಕೈತ್ರಿ ಅಂತ ಹೇಳಿ. ಓಕೆ, ಇರ್ಲಿ. ಈಗ ನಾವು ಬೀಜಗಣಿತಕ್ಕೆ ಹೋಗಕ್ಕಿಂತ ಮೊದಲು, ಬೀಜಗಣಿತ ಬಹಳ ಚಂದ ಐತಿ, ಬಹಳ ಇಂಟ್ರೆಸ್ಟಿಂಗ್ ಐತಿ. ಅದಕ್ಕಿಂತ ಮೊದಲು ನಮ್ಗೆ ಇನ್ನೊಂದು ಸ್ವಲ್ಪ ಕೆಲಸ ಐತಿ, ಘಾತಾಂಕಗಳದ್ದು. ಓಕೆ, ಶುರು ಮಾಡೋಣ ಇವತ್ತು, ಇನ್ನೂ ಟೈಮ್ ಐತಿ ಸ್ವಲ್ಪ. ಘಾತಾಂಕ. ಈ ಘಾತಾಂಕಗಳು ಈಗ ನಮ್ಗೆ ಗೊತ್ತೈತಿ ಏನಂತ. ಮೊದಲು ಈಗ ಒಂದು ಪೆನ್ನಿಗೆ 4 ರೂಪಾಯಿ ಐತೆ ಅಂತ ತಿಳ್ಕೊರಿ. ಇಂಥವ್ 4 ಪೆನ್ ತಗೊಂಡ್ರೆ ಎಷ್ಟು ಆಗ್ತಾವಂತ ನೀವು ಮೊದಲು ಮಾಡಕ್ ಏನ್ ಮಾಡ್ತಿದ್ರು? ಹಿಂಗ್ ಮಾಡ್ತಿದ್ರು ತಿಳ್ಕೊರಿ. ಮನುಷ್ಯ ಹಿಂಗ್ ಮಾಡಿ 16 ಅಂತ. ಹಂಗ 10 ಪೆನ್ನು 12 ಪೆನ್ನು ತಗೊಂಡ ಅವಾಗ ಏನಾಗ್ತೈತಿ? ಹಿಂಗ ಬಾಳ ಬರ್ಕೊಂತ ಹೋಗ್ಬೇಕಾಕೈತಿ. ಸರಿ ಮ್ಯೂಟ್ ಆಗೈತ್ರಿ. ಒಂದ್ ನಿಮಿಷ ಜಸ್ಟ್ 1 ಮಿನಿಟ್ ಕೊಡ್ರಿ ನಂಗೆ. ಸೊ ಈಗ 4 ರೂಪಾಯಿಗೆ ಒಂದೇನೋ ಚಾಕ್ಲೇಟ್ ಐತಿ. ನೀವು 4 ಚಾಕ್ಲೇಟ್ ತೊಗೊಳ್ತೀರಿ. 4 4 4 4 ಹಿಂಗ್ ಬರ್ತೀವಿ. ಹಂಗ ನೀವೀಗ ಸಪೋಸ್ 10 ಚಾಕ್ಲೇಟ್ಗಳನ್ನ 10 ಚಾಕ್ಲೇಟ್ ತಗೊಂಡ್ರ 4 4 4 ಹಿಂಗ 10 ಸಲ ಬರೀಬೇಕು. ಆಮೇಲೆ ಬರೆದು ಮಾಡಿದ ಏನ್ ಮಾಡ್ತಿದ್ರು? 40 ಅಂತ ಮಾಡ್ತಿದ್ರು. ಗಣಿತಜ್ಞರು ಏನ್ ಮಾಡಿದ್ರು? ಇಷ್ಟು ಸಲ ಹೆಂಗ್ ದೊಡ್ಡದಾಗ್ತೈತಿ ಬರೆಯೋ ಸಲುವಾಗಿ ಅನ್ನೋಕ ಒಂದು ಹೊಸ ಕ್ರಿಯೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಪರಿಚಯ ಮಾಡಿಸಿದ್ರು. ಏನ್ ಹೊಸ ಕ್ರಿಯೆ? ಗುಣಾಕಾರ ಕ್ರಿಯೆ ಅಂತ ಮಾಡಿದ್ರು. 4 ಗುಣಾಕಾರ 10. ಇದರ ಅರ್ಥ ಏನು? 4 + 4 + 4 ಹಿಂಗ 10 ಸಲ ಮಾಡೋದು. ಎಷ್ಟು ಸಲ? 10 ಸಲ.
ಮಾಡೋದು ಏನ ಹೇಳಿದ್ರಿ. ಅದೇ ರೀತಿ ಗಣಿತದ್ರೆ ಏನ್ ಮಾಡಿದ್ರಪ್ಪ, ಈಗ ಇದನ್ನ ಈ ತರ ಪದೇ ಪದೇ ಮಾಡೋ ಗುಣಾಕಾರಕ್ಕೆ ಇನ್ನೊಂದು ಚಿಹ್ನೆ ಕೊಟ್ರು. ಗುಣಾಕಾರನ ಈ ಕುಡ್ಸಾತಿಲ್ಲ ನಾನು, ಪದೇ ಪದೇ ಗುಣಸಾತೇನೆ. ಇದಕ್ಕೇನಂದ್ರು ಹಿಂಗ 5 ಸಲ ಗುಣಸಾತೇನೆ ನಾನು. 1 2 4. ಇದನ್ನ ಏನ್ ಮಾಡಿದ್ರು, ಒಂದು ಸಂಕ್ಷಿಪ್ತವಾದ ರೂಪ ಕೊಟ್ಟಿದ್ರು. 4 ಘಾತ 5. 4 ಘಾತ 5. ಇದು ನೋಡ್ರಿ, 4 ಗುಣಾಕಾರ 5 ಅಲ್ಲ, ಇದು ಬಹಳ ದೊಡ್ಡ ಸಂಖ್ಯೆ. ಇದು ಈ 20 ಅಲ್ಲ, ಇದು 4 ಗುಣಾಕಾರ 4 ಗುಣಾಕಾರ 4 ಗುಣಾಕಾರ 4 ಗುಣಾಕಾರ 4. ಇದು ಎಷ್ಟಕ್ಕೆ ದೊಡ್ಡದಿದು? 4 4 ಎಷ್ಟಾಯ್ತು? 16. 16 4 ಎಷ್ಟಾಯ್ತು? 16. 64 ಎಷ್ಟಾಯ್ತು? 256. 256 4 ಎಷ್ಟಾಯ್ತು? 1024. ಇದ್ರ ಬೆಲೆ ಇಷ್ಟು ದೊಡ್ಡದೈತಿ. ಬಹಳ ಹುಡುಗರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರ. 4 ಘಾತ 5 ಅಂದ ಕೂಡ್ಲೆ 4 ಗುಣಾಕಾರ 5 ಅಂತ ತಿಳ್ಕೊಂಡ್ಬಿಡ್ತಾರು, 20 ಅಂತ ಮಾಡ್ತಾರ. 20 ಅಲ್ಲ, ಇದು 4 ಗುಣಾಕಾರ 4 ಗುಣಾಕಾರ 4 ಗುಣಾಕಾರ 4 ಗುಣಾಕಾರ 4. 4 4 16, 16 4 64, 64 4 256, 256 4 1024. ಅರ್ಥ ಆಯ್ತು ಘಾತ ಏನಪ್ಪಾ? ಘಾತಾಂಕ. ಈ ಘಾತಾಂಕ ಒಂದು ಹೊಸ ಕ್ರಿಯೆ ಇದೆ. ಹಂಗಾದ್ರೆ ನೀವೆಲ್ಲರೂ ದೊಡ್ಡ ಎಲ್ಲ ಬುಕ್ನಾಗ ಮಾಡ್ರಿ ಕೊಟ್ಟು ಘಾತಾಂಕಗಳನ್ನ ಸರ್ ಮಾಡ್. ಘಾತಾಂಕ ಅಂತ ಯಾಕೆ ಕರ್ತೀವ್ರಿ? ಯಾಕೆ ಕರ್ದ್ವಿ? ಹೆಸರದು. ಗುಣಾಕಾರ ಅಂತ ಯಾಕೆ ಕರ್ದ್ವಿ? ಗುಣಿಸುವ ಕ್ರಿಯೆಗೆ ಗುಣಿಸುವ ಅಂತಾನೆ ಯಾಕೆ ಕರ್ದ್ವಿ? ಗುಣಿಸುವ ಕ್ರಿಯೆ. ಗುಣಿಸುವ ಕ್ರಿಯೆ ಅಂತ ಯಾಕೆ ಕರ್ದ್ವಿ? ಅದಕ್ಕೆ ನಾವು ಕೂಡಿಸೋ ಕ್ರಿಯೆ ಅಂತ ಯಾಕೆ ಅನ್ಲಿಲ್ಲ? ಅಥವಾ ಕೂಡಿಸೋ ಕ್ರಿಯೆಗೆ ನಾನು ರವಿ ಕ್ರಿಯೆ ಅಂತ ಯಾಕೆ ಕರ್ಲಿಲ್ಲ? ಕ್ರಿಕೆಟ್ ಅಂತ ಯಾಕೆ ಕರ್ಲಿಲ್ಲ? ಅದಕ್ಕೆ ಅವು ಶಬ್ದಗಳಿಗೆ ಕಾರಣ ಇರುವುದಿಲ್ಲ. ಈಗ ನಾವು ಕನ್ನಡದೊಳಗೆ ಅದಕ್ಕೆ ಘಾತಾಂಕ ಅಂತ ಕರಿತೀವಿ. ಅದೇ ಶಬ್ದನ ಎಲ್ಲ ಜಗತ್ತಿನಾಗ ಬಳಸ್ತಾರಂತ ತಿಳಿದ್ರೇನು? ಇಂಗ್ಲಿಷ್ದಾಗ ಘಾತಾಂಕ ಅನ್ನೋದಿಲ್ಲ, ಏನಂತಾರ? ಎಕ್ಸ್ಪೋನೆಂಟ್ಸ್ ಅಂತ ಕರೀತಾರೆ. ಎಕ್ಸ್ಪೋನೆಂಟ್ಸ್ ಅಂತ ಕರೀತಾರೆ. ಬರೀ ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ಅಂದ್ರೆ ವರ್ಗ. ಘಾತ 2ಕ್ಕೆ ಮಾತ್ರ ವರ್ಗ ಅಂತ ಕರೆಯೋದು, ಸ್ಕ್ವೇರ್ ಅಂತ ಕರೆಯೋದು. ಘಾತ 3ಕ್ಕೆ ಕ್ಯೂಬ್ ಅಂತ ಕರೀತಾರೆ. ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ಸ್ ಅಂತ ಕರೀತಾರೆ ಅದಕ್ಕೆ, ಪವರ್ಸ್. ಅದೇ ನೀವು ಚೈನೀಸ್ ಭಾಷೆ ಒಳಗೆ ಬಹುಶಃ ಬೇರೆ ಏನೋ ಕರೀತಾರ, ಜಪನೀಸ್ ಭಾಷೆ ಒಳಗೆ ಇನ್ನೇನೋ ಕರೀತಾರ, ನಮ್ಗೆ ಗೊತ್ತಿಲ್ಲ. ಸೊ ಕೌಶಲ್ಯ, ಹೆಸರುಗಳಿಗೆ ಕಾರಣ ಕೇಳಬಾರ್ದು. ನಾನು ಕೇಳಿದ್ನಂದ್ರ ಯಾರು ಕೇಳಿದ್ರು? ಯಾರೋ ಕೇಳಿದ್ರು. ಓಕೆ, ಸೌಮ್ಯ ಕೇಳಿದ್ರು. ಸೌಮ್ಯಾಗೆ ಸೌಮ್ಯ ಅಂತ ಯಾಕೆ ಹೆಸರಿಟ್ರು? ಬೇರೆ ಯಾಕೆ ಹೆಸರಿರ್ಲಿಲ್ಲ? ಅವಾಗ ಏನೋ ಹೇಳ್ಬೋದು ನಿಮ್ ತಂದೆ ತಾಯಿ, ಇಲ್ಲ ಅಲ್ಲಿ ಸೌಮ್ಯ ಅಂತ ಬೇಕು ಹುಡುಗಿ ನಮ್ಗೆ ಪರಿಚಯದೊಳಗಿದ್ರು, ಅವರು ಹೌದಿಲ್ಲ, ಅವ್ರನ್ನ ನೋಡಿ ಹೆಸರಿಟ್ಟಿವಿ ಅಂತ ಅನ್ಬೋದು ಸೌಮ್ಯ. ಬಟ್ ಸೌಮ್ಯನ ಏನ್ ಮಾಡ್ಬೋದು? ಅವಾಗ ಮುಂದೋಗಿ ಅವ್ರ ಪೇರೆಂಟ್ಸ್ಗೆ ಹೋಗಿ ಕೇಳು, ನೀವ್ಯಾಕೆ ಸೌಮ್ಯ ಅಂತ ಇಟ್ರಿ? ನಿಮ್ಮ ಹುಡುಗಿ ಹೆಸರು ಸೌಮ್ಯ ಇರೋದ್ರಿಂದ ನಮ್ಮ ಮನೆಯೊಳಗೆ ನನಗೂ ಸೌಮ್ಯ ಅಂತ ಕರೆದ್ರು. ಬಟ್ ನಿಮ್ ಹುಡುಗಿಗೆ ನೀವ್ ಯಾಕೆ ಸೌಮ್ಯ ಅಂತ ಇಟ್ರಿ ಅಂದ್ರೆ ಅವ್ರೇನ್ ಹೇಳ್ತಾರ? ಅವ್ರೇನ್ ಅನ್ಬೋದು? ಓ, ಅವಳು ಬಹಳ ಸೌಮ್ಯ ಆಗ್ಲಿ ಅನ್ನೋ ಸಲುವಾಗಿ ನಾವು ಸೌಮ್ಯ ಅಂತ ಇಟ್ವಿ ಅಂತ. ಓಕೆ, ಸೌಮ್ಯ ಆಗೋದಂದ್ರೆ ಏನ್ರಿ? ಹಂಗಾದ್ರ ಸೌಮ್ಯ ಆಗೋದಂದ್ರೆ ಮೃದು ಸ್ವಭಾವದವ್ರು ಆಗೋದು. ಹಂಗಾರೆ ಮೃದು ಸ್ವಭಾವಕ್ಕೆ ನಾವು ಸೌಮ್ಯ ಅಂತಾನೆ ಯಾಕೆ ಸೌಮ್ಯ ಅಂತ ಕೊಟ್ಟಿವಿ ಹೆಸರು? ಅದಕ್ಕೆ ನಾವು ಯಾಕೆ ಬೇರೆ ಹೆಸರಿನ ಕರೀಲಿಲ್ಲ? ಮೃದು ಸ್ವಭಾವಕ್ಕೆ ನಾವು ಕಠೋರ ಅಂತ ಯಾಕೆ ಕರೀಲಿಲ್ಲ? ಶಬ್ದ ಒಬ್ಬ ಸೊ ಮೃದು ಅಂತ ಕರೆದಿವಿ, ಕಠೋರಕ್ಕೆ ಕಠೋರ ಅಂತ ಕರೆದಿವಿ. ಆ ಶಬ್ದಗಳು ಭಾಷೆಯಿಂದ ಬೆಳ್ಕೊಂಡು ಬಂದ್ವು ಅಷ್ಟೇ. ಅದಕ್ಕೆ ಏನಿಲ್ಲ, ಕಾರಣಗಳನ್ನ ಏನ್ ಮಾಡಕ್ ಬರುದಿಲ್ಲ. ಗಣಿತದಲ್ಲಿ ಕಾರಣ ಹಚ್ಚಿದಂಗೆ ಹೆಸರುಗಳಿಗೆ ಕಾರಣ ಹಚ್ಚಕ್ ಬರುದಿಲ್ಲ. ಸೊ ಘಾತಾಂಕಕ್ಕೆ ಘಾತಾಂಕ ಅಂತ ಕರೆದು ಕ್ರಿಯೆ ಹೆಸರು. ಸರ್, ಯಾವ್ದೇ ಸಂಖ್ಯೆ ಘಾತ 0 ಆಗಿತ್ತಂದ್ರ ರೀ ಅದ್ರ ಆನ್ಸರ್ 1 ಬರ್ತಿಲ್ಲ ರೀ. ಅದ ಆಮೇಲೆ ಹೋಗೋಣ, ಅದಕ್ಕೆ ಸಾವಕಾಶ ಹೋಗೋಣ. ಅದಕ್ಕೆ ಕರೆಕ್ಟ್ ನೀವು ಕೇಳಿದ್ದು, ಅದಕ್ಕೆ ಆಮೇಲೆ ಸಾವಕಾಶ ಹೋಗೋಣ. ಮೊದಲಿಗೆ ಘಾತಾಂಕ ಅಂದ್ರೆ ಏನನ್ನೋದು ಗೊತ್ತಾಯ್ತು ಎಲ್ಲರಿಗೂ? ಅಷ್ಟು ಬೇಕು ನನಗೆ.
ಏನಾದ್ರು ಡೌಟ್ ಇತ್ತು ಅಲ್ಲಿ? ಸರಿ ಘಾತಾಂಕ ಅಂದ್ರೆ ಪುನರಾವರ್ತಿತ ಗುಣಾಕಾರದ ಸಂಕ್ಷಿಪ್ತ ರೂಪ ಅಂತ ಹೇಳ್ತಾರಲ್ಲ. ಪರ್ಫೆಕ್ಟ್. ಪುನರಾವರ್ತಿತ ಗುಣಾಕಾರದ ಸಂಕ್ಷಿಪ್ತ ರೂಪ. ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪ ಯಾವುದು? ಗುಣಾಕಾರ. ವೆರಿ ಗುಡ್. ಸೊ ಅದೇ ರೀತಿ ಇದು ಪುನರಾವರ್ತಿತವಾದಂತಹ ಗುಣಾಕಾರದ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಅನ್ನು ನಾವು ಏನಂತ ಕರಿತೀವಿ? ಎಕ್ಸ್ಪೋನೆನ್ಶಿಯೇಷನ್ ಅಥವಾ ಪವರ್. ಎಕ್ಸ್ಪೋನೆನ್ಶಿಯೇಷನ್. ಈಗ ನಾನು ಕೆಲವೊಂದು ಕೊಡ್ತೀನಿ, ಅದರ ಬೆಲೆಗಳನ್ನ ನೀವು ಬರಿಬೇಕು. ಹಂಗಾದ್ರೆ 2⁻3 ಎಲ್ಲ ಬರೋದು ಆಮೇಲೆ ಹೇಳ್ಬಿಟ್ರೆ, ಅಥವಾ ಚಾಟ್ನಾಗ ಟೈಪ್ ಮಾಡ್ರಿ. 2⁻3 ಚಾಟ್ನಾಗ ಟೈಪ್ ಮಾಡ್ರಿ. ಓಕೆ, ವೆರಿ ಗುಡ್. ದಿಸ್ ಇಸ್ 8. 2⁻4 ವೆರಿ ಗುಡ್. 2⁻5 ಇದು 14. 2⁻6 2⁻7 ಮ್ಯೂಟ್ ಮಾಡ್ರಿ. 2⁻7 2⁻8 ಓಕೆ. ಇಲ್ಲಿ ಯಾರಿಗಾರು ಏನಾದ್ರು ಡೌಟ್ ಐತೇನೆ ಇದ್ರೊಳಗ? ಈಗೇನ್ ಬರ್ದಿಲ್ಲ ಇದ್ರೊಳಗ? ನೋ ಸರ್. ಓಕೆ. ಈ ಸಂಖ್ಯೆಗಳು ಎಲ್ಲಿ ಕಾಣಿಸ್ತಾವ ನಿಮ್ಗೆ? GB ಕಾಣಿಸ್ತದ ನಿಮ್ಗೆ? 32 GB, 64 GB, 128 GB ಕಾಣಿಸೋದಿಲ್ಲ? ಹಾ ರೀ ಇವನ್ನ ಯಾಕಲ್ಲಿ ಸರಿ. ಹೇಮಚಂದ್ರ ನಂಬರ್ಸ್ ಒಳಗ ಕಾಣೋಲ್ಸಿಲ್ರಿ? ಇಲ್ಲ. ಹೇಮಚಂದ್ರ ನಂಬರ್ಗಳು ಬೇರೆ ಬರ್ತಾವ ಸ್ವಲ್ಪ. ಅದ್ರಾಗ ಇದ್ರಾಗಿನ ಕೆಲವೊಂದು ಇರ್ತಾವ, ಆದ್ರೆ ಹೇಮಚಂದ್ರ ನಂಬರ್ಗಳು ಬೇರೆ ಬೇರೆ ಆಗ್ತಾವ. ಓಕೆ. ಸೊ ನಿಮಗೆ ಮೆಮರಿ ಒಳಗೆ ಇದು ಕಾಣಿಸ್ತೈತಿ. ಯಾಕ? ಕಂಪ್ಯೂಟರ್ಗಳು ಬೈನರಿ 2ರ ಘಾತಾಂಕದಲ್ಲಿ ಕೆಲಸ ಮಾಡ್ತಾವ, ಅದ್ರ ಸಲುವಾಗಿ. ಓಕೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕೊಡ್ತೀನಿ, ಮಾಡ್ರಿ. 3⁻2 3⁻2 ಒಂದು ನಿಮಿಷ. 3⁻3 3⁻4 ಸರಿ 3⁻2 ಬರ್ದಿಲ್ರಿ. ಇವೆಲ್ಲ ನಿಮಗೆ ಗೊತ್ತದ. ಇವೆಲ್ಲ ಏನ್ ನಿಮಗೆ ಹೊಸದಲ್ಲ. ಓಕೆ. ಈಗ ಈ ಘಾತಾಂಕ ರೂಪದಲ್ಲಿ ನಾವು ಈ ಘಾತಾಂಕ ರೂಪ ಯಾಕೆ ಉಪಯೋಗ ನಮಗೆ? ಎಲ್ಲಿ ನಮಗೆ ಇದು ಬಹಳ ಉಪಯೋಗ ಬರ್ತೈತಿ? ಯಾರಾದ್ರೂ ಗೊತ್ತೈತಿ ನಿಮಗೆ? ಘಾತಾಂಕ ರೂಪಗಳು ನಮ್ಗೆ ಯಾವಾಗ ನಾವು ಬರಿತೀವಿ? ನಾರ್ಮಲ್ ಅಂಗಡಿಯಾರ್ಗದು ಬರೀತಿಲ್ಲ ನಾವು. ಯಾವಾಗ ನಮಗೆ ಉಪಯೋಗ ಬರ್ತೈತಿ ಇದು? ಸೂರ್ಯನಿಂದ ಭೂಮಿಯ ಅಂತರ ಹಿಂಗದು ಉಪಯೋಗಿಸುವಾಗ್ರಿ. ಎಕ್ಸಲೆಂಟ್. ಈ ಘಾತಾಂಕವನ್ನ ನಾವು ಅಗದಿ ದೊಡ್ಡ ನಂಬರ್ ಬರಿಬೇಕಾದ್ರೆ ಅಥವಾ ಅಗದಿ ಸ್ಮಾಲ್ ಬರಿಬೇಕಾದ್ರೆ, ಸೂಕ್ಷ್ಮ ಜೀವಿಗಳ ಅಳತೆ ಹೇಳು. ಸೂಕ್ಷ್ಮ ಜೀವಿಗಳ ಅಗದಿ ದೊಡ್ಡ ಸಂಖ್ಯೆ ಬರಿಬೇಕಾದ್ರ ಮತ್ತು ಅಗದಿ ಸಣ್ಣ ಸಂಖ್ಯೆ ಬರಿಬೇಕಾದ್ರೆ ನಮಗೆ ಬೇಕಾಗ್ತದೆ. ಈಗ ಉದಾಹರಣೆಗೆ ಸೂರ್ಯನಿಂದ ಭೂಮಿಗೆ ಇರುವ ದೂರ ಅಥವಾ ಬೆಳಕಿನ ವೇಗ
ಈಗ ಬರೀ ಕೇಳ್ರಿ, ಅನ್ಮ್ಯೂಟ್ ಮಾಡ್ಬೇಡ್ರಿ, ಬಹಳ ಡಿಸ್ಟರ್ಬೆನ್ಸ್ ಆಗತೈತಿ. ಚೈತನ್ಯ ಎಲ್ಲರೂ ಮ್ಯೂಟ್ ಮಾಡಿಡ್ರಿ. ಬಹಳ ದೊಡ್ಡ ಸಂಖ್ಯೆಗಳನ್ನ ಅಥವಾ ಬಹಳ ಸಣ್ಣ ಸಂಖ್ಯೆಗಳನ್ನ ಬರೀಲಿಕ್ಕೆ ವಿಜ್ಞಾನಿಗಳು ಈ ಘಾತಾಂಕಗಳನ್ನ ಬಳಸ್ತಾರೆ. ಅವಾಗ ಈಸಿ ಆಗ್ತದೆ ಬರೆಯೋದು. ಈಗ ಅವಾಗ ಹಂಗೆ ಬರೆದಂತ ಸಂಖ್ಯೆಗಳು ಅದಾವಂತ ತಿಳ್ಕೊಂಡಿದ್ವಿ. ಅವುಗಳ ಸಂಕಲನ, ಅವುಗಳ ವ್ಯವಕಲನ, ಅವುಗಳ ಗುಣಾಕಾರ, ಅವುಗಳ ಭಾಗಾಕಾರ ಮಾಡಕ್ ನಮಗೆ ಬರ್ಬೇಕು. ಮ್ಯೂಟ್ ಮಾಡ್ರಿ, ಅನ್ಮ್ಯೂಟ್ ಯಾಕೆ ಮಾಡತ್ತೀರಿ? ನಿಮ್ಗೆ ಏನಾದ್ರು ಇದ್ರೆ ಆಮೇಲೆ ಕ್ವಶನ್ ಕೇಳಂತ. ಈಗ ಆ ರೀತಿ ಘಾತಾಂಕದಾಗ ನಾವು ಬರ್ದ್ವಿ. ಬರೆದಂತಹ ಸಂಖ್ಯೆಗಳನ್ನ ನಮ್ಗೆ ಏನ್ ಮಾಡ್ಬೇಕಾಗೈತಿ? ಸಂಕಲನ ಮಾಡ್ಬೇಕು, ವ್ಯವಕಲನ ಮಾಡ್ಬೇಕು, ಗುಣಿಸ್ಬೇಕು, ಭಾಗಿಸ್ಬೇಕು. ಹೆಂಗ ನಾವು ಕ್ವಿಕ್ ಆಗಿ ಮಾಡೋದು ಅದನ್ನ ಸ್ವಲ್ಪ ನೋಡೋಣ. ಈಗ ಉದಾಹರಣೆಗೆ ಸಿಂಪಲ್ ಆಗಿ ತಗೊಂಡಿದ್ದ 2 ಘಾತ 3 ಐತಿ ಗುಣಾಕಾರ. ಈಗ ಮೊದಲ ಹಿಂಗಂತೂ ಮಾಡಬಹುದು. ಸಪೋಸ್ ನಾನು 2 ಘಾತ 3 ಐತಿ ಪ್ಲಸ್ 3 ಘಾತ 2 ಐತಿ ಅಂತ ತಿಳ್ಕೊಂಡಿದ್ದೆ. ಇದನ್ನ ನಾನು ಹೆಂಗ್ ಮಾಡೋದು? ಒಂದಂತೂ ಹಿಂಗ್ ಮಾಡಬಹುದು. 2 ಘಾತ 3 ಅಂದ್ರೆ ಏನು? 8 ಪ್ಲಸ್ ಕೆಳಗೆ 9 ಪ್ಲಸ್ 3 ಘಾತ 2 ಅಂತಂದ್ರೆ 9. ಸೊ ಹಿಂಗ್ ಮಾಡಿದ್ಮೇಲೆ ನಾನು 9 8 17 ಆಯ್ತು. ಹಿಂಗ್ ಬರೆದ ಬಿಡ್ಬೋದು. ಇದನ್ನಂತೂ ಹಿಂಗ್ ಮಾಡ್ಲೇಬಹುದು. ಇದನ್ನಂತೂ ಡೆಫಿನೆಟ್ಲಿ ಮಾಡ್ಬೋದು. ಆದ್ರ ಸಪೋಸ್ ನಾನು ಬಹಳ ದೊಡ್ಡ ಸಂಖ್ಯೆಗಳು ಅದಾವ, ಬಹಳ ದೊಡ್ಡ ಸಂಖ್ಯೆ ಅದಾವ. ಈಗ 2 ಘಾತ 10 ಐತಿ, ಗುಣಾಕಾರ ಐತಿ, 4 ಘಾತ 6 ಐತಿ. ಹಿಂಗಿದ್ದಾಗ ಬಹಳ ದೊಡ್ಡ ಸಂಖ್ಯೆಗಳಿದ್ದಾಗ ನಾವು ಮಾಡೋದು ಈಸಿ ಆಗೋದು. ಯಾಕೋ ಯಾರಿಗೋ ಅನ್ಮ್ಯೂಟ್ ಮಾಡಿಟ್ಟೇರಿ, ನಮ್ದು ಇಕೋ ಆಗತ್ತೆ, ಬಹಳ ಡಿಸ್ಟರ್ಬ್ ಆಗತ್ತೆ. ಯಾರು ಅನ್ಮ್ಯೂಟ್ ಮಾಡಿದ್ರಿ? ಮತ್ತ ಏನ್ ಹೇಳೋದೈತಿ? ಓಕೆ. ಸೊ ಅವಾಗ ನಮಗೆ ಏನ್ ಬೇಕಾವು? ಕೆಲವೊಂದು ನಾವು ಅದರ ಗುಣಲಕ್ಷಣಗಳನ್ನ ಏನ್ ಮಾಡಿದೆವು? ಕಂಡು ಹಿಡ್ಕೊಂಡಿದ್ದೀವಿ. ಏನ್ ಗುಣಲಕ್ಷಣಗಳನ್ನು ನೋಡೋಣ. ಸಪೋಸ್ ಏನೋ ಒಂದೈತಿ 2 ಘಾತ 3 ಗುಣಾಕಾರ 2 ಘಾತ 4. ಇದು ಏನಾಗ್ತೈತಪ್ಪ ಅಂದ್ರ 2 ಘಾತ 7ಕ್ಕೆ ಸಮ ಆಗ್ತೈತಿ. ಹಿಂಗ್ ಯಾಕೆ ಆಕೈತಿ? ಹಿಂಗ್ ಯಾಕೆ ಆಗ್ತೈತಿ? ಯಾರಾದ್ರೂ ಹೇಳೋರಿದ್ರೆ ಕೈ ಎತ್ತಬೇಕು. ಹಿಂಗ್ ಯಾಕೆ ಆಗ್ತೈತಿ ಅಂತ ಹೇಳೋರಿದ್ರೆ ಕೈ ಎತ್ತಬೇಕು. ಘಾತಗಳನ್ನ ಪ್ಲಸ್ ಮಾಡ್ತಾರ್ರಿ. ಅದನ್ನೇ ಕ್ವಶನ್ ಕೇಳ್ತೀನಿ ನಾನು. ಹಂಗ ಯಾಕೆ ಅದು ಘಾತಾಂಕದ ನಿಯಮ ರೀ. ಸಮೀಕರಣದ ಪ್ರಕಾರ ನಾನು ನಿಯಮಗಳನ್ನ ಸುಮ್ನೆ ನೀವ್ ಹೇಳತ್ತೀರಿ ಪುಸ್ತಕದಾಗ ಹೇಳತೈತಿ ಅಂತ ನಾನು ತಗೊಳ್ಳೋ ಮನುಷ್ಯ ಅಲ್ಲ. ನಿಮ್ಗೆ ಗೊತ್ತೈತಿ, ನಾ ಹೇಳಿದ್ದೀನಿ. ನಿಯಮಗಳಿಗೆ ನೀವು ಕಾರಣ ಕೇಳ್ಬೇಕು, ಹೆಸರುಗಳಿಗೆ ಕಾರಣ ಕೇಳ್ಬೇಡ್ರಿ. ಹೆಸರುಗಳಿಗೆ ಕಾರಣ ಕೇಳ್ಬೇಡ್ರಿ. ಓಕೆ, ಆಧಾರ ಸಂಖ್ಯೆ ಸೇಮ್ ಐತ್ರಿ, ಘಾತ ಸೂಚಿ ಬೇರೆ ಬೇರೆ ಐತ್ರಿ. ಅದನ್ನ ನಿಮ್ಗೆ ಹೇಳಿದಾರೆ. ಸರಿ, ನಾವು ಕೈ ಎತ್ತಿದೇವ್ರಿ, ಕೈ ಎತ್ತಿದವ್ರು ಅಷ್ಟೇ. ಈಗ ಇವ್ರೇನ್ ಹೇಳತ್ತೀರಿ? ನೀವು ಅದನ್ನೇ ನಿಯಮವನ್ನ ಹೇಳಕತ್ತೀರಿ ಮತ್ತೆ. ಆಧಾರ ಸಂಖ್ಯೆ ಸೇಮ್ ಇದ್ದಾಗ, ಗುಣಾಕಾರ ಇದ್ದಾಗ ಘಾತ ಸೂಚಿಗಳನ್ನ ಕೂಡಿಸ್ತೀವಿ ಅನ್ನೋ ಒಂದು ನಿಯಮ ಐತಿ. ನೀವು ಅದನ್ನ ಪುನರಾವರ್ತನೆ ಮಾಡಕತ್ತೀರಿ. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆಯನ್ನ ಈ ನಿಯಮ ಹಿಂಗ ಸರಿ ಐತೇನಿದು? ಕರೆಕ್ಟ್ ಐತೇನಿದು ನಿಯಮ? ಯಾಕೆ ಕೈ ಯಾರು ಎತ್ತಾರೆ? ಕೈ ಎತ್ತಿದವ್ರು ನಾ ಹೇಳ್ತೇನ್ರಿ. ಓಕೆ, ಈಗ ಒಂದ್ ನಿಮಿಷ ಬಾಳಗೌಡ ನಿಂಗೆ ಕೇಳಿದೀನಿ. ಈಗ ನಾನು ಬಾಳಗೌಡ ನಿಂಗೆ ಬೇಡ. ಈಗ ಲಕ್ಷ್ಮಿ ಉಳಿದಿಕ್ ಕೇಳೋಣ. ಎಸ್ ಸರ್. ಹೇಳು. ಒಂದು ನಿಯಮ, ನಿಮ್ಮ ನಿಯಮ ಏನೈತಿ? ಆಧಾರ ಸಂಖ್ಯೆ, ಇದಕ್ಕೆ ಆಧಾರ ಸಂಖ್ಯೆ ಅಂತಾರ ನೋಡ್ರಿ. ಈ 2 ಘಾತ 3 ಇದ್ರೊಳಗೆ ಏನ್ ಹೆಸರು? ಇದಕ್ಕೇನಂತೀವಿ ನಾವು? ಆಧಾರ ಸಂಖ್ಯೆ. ಇದಕ್ಕೇನಂತೀವಿ? ಘಾತ ಸೂಚಿ. ಆಧಾರ ಸಂಖ್ಯೆಗೆ ನಾವು ಇಂಗ್ಲಿಷ್ ಒಳಗೆ ಏನಂತೀವಿ? ಆಧಾರ ಸಂಖ್ಯೆಗೆ ಬೇಸ್. ಇದಕ್ಕೆ ಘಾತ ಸೂಚಿಗೆ ಏನಂತೀವಿ?
ಇಂಡೆಕ್ಸ್ ಅಥವಾ ಇದಕ್ಕೆ ಎಕ್ಸ್ಪೋನೆಂಟ್ ಅಂತೂ ಕರಿತೀವಿ. ಬೆಸ್ಟ್ ಅಂದ್ರೆ ಇದನ್ನ ಕರಿತೀವಿ ಎಕ್ಸ್ಪೋನೆಂಟ್. ಸೊ ಏನಾಗತ್ತೈತಿ, ಬೇಸ್ ಸೇಮ್ ಇದ್ದಾಗ ನಿಮಗೊಂದು ನಿಯಮ ಐತಿ ಏನಂತ, ಬೇಸ್ಗಳು ಸೇಮ್ ಇದ್ದಾಗ ಈ ಘಾತ ಸೂಚಿಗಳನ್ನ ಎಕ್ಸ್ಪೋನೆಂಟ್ ಗಳನ್ನ ಕೂಡಿಸ್ಬೇಕು ಅಂತ ಐತಿ. ನಾನ್ ಕ್ವಶನ್ ಕೇಳಿದ್ದು ಈ ನಿಯಮವನ್ನ ಹೆಂಗ್ ಕಂಡು ಹಿಡ್ಕೊಂಡ ಮನುಷ್ಯ, ಇದು ಹಿಂಗ ಆಗ್ತೈತಂತ ಹೆಂಗ್ ಕಂಡು ಹಿಡ್ಕೊಂಡ, ಏನು ಕಾರಣ ಅಂತ ಕೇಳಿದ್ವಿ. ಯಾರಿಗೆ ಹೇಳಿ ನನಗೆ ಹೇಳಿದ್ರಿ, ಲಕ್ಷ್ಮಿಗೆ ಹೇಳಿದ್ವಿ, ಲಕ್ಷ್ಮಿನೇ ಹೇಳಿದ್ವಿ. 2 ರ ಘಾತ 3 ಅಂತ ಐತ್ರಿ, 2 ಇಂಟು 2 ಅಂತ ಬರೆಯೋದ್ರಿ. ಇಲ್ಲಿ ನಡಕ್ ಚಿಹ್ನೆ ಮತ್ 2 ಐತ್ರಿ, ಇಂಟು ಐತ್ರಿ. ಇಂಟು ಒಂದು ಸಾವಕಾಶ ಇನ್ನು 2 ಘಾತ 3 ಹೆಂಗ್ ಬರ್ಕೊಳ್ಳಿ ನಾನು, 2 ಇಂಟು 2 ಇಂಟು 2 2 ಮತ್ರಿ ಇಲ್ಲಿ ಇಂಟು ಐತ್ರಿ ನಡು ಚಿಹ್ನೆ ರೀ, ಮತ್ ಇಂಟು ಹಾಕೋಬೇಕ್ರಿ. ಮತ್ತೆ ಇಲ್ಲಿ ಇಂಟು ಮತ್ 2 ಇಂಟು 2 ಇಂಟು 2 ಇಂಟು ಯಾರು ಉಳಿದವ್ರು ಅನ್ಮ್ಯೂಟ್ ಮಾಡ್ಬೇಡ್ರಿ. ಲಕ್ಷ್ಮಿ ಅಷ್ಟೇ ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಹೇಳು ಲಕ್ಷ್ಮಿ, ಅನ್ಮ್ಯೂಟ್ ಮಾಡಿ ಹೇಳು. ಸಂಖ್ಯೆ 2 ಐತ್ರಿ. ಈಗ್ರಿ ಇವೆಲ್ಲಾ ಘಾತಗಳು ಇವೆಲ್ಲ ಟೋಟಲ್ 7 ಅಕ್ಕವ್ರಿ. 7 ಸಲ ಗುಣಾಕಾರ ಆಗಿದೆ. ಇದರ ಡೆಫಿನಿಷನ್ ಏನು, ಬೈ ಡೆಫಿನಿಷನ್ ನಮಗಿದು ಇಷ್ಟು ಅಂತ ಗೊತ್ತು. ಸೊ ಇಲ್ಲಿ 3 ಸಲ ಗುಣಾಕಾರ ಆಗೈತಿ, ಅದೇ ಆಧಾರ ಸಂಖ್ಯೆಯಲ್ಲಿ 4 ಸಲ ಗುಣಾಕಾರ ಆಗೈತಿ, ನಡಕ್ ಏನೈತಿ ಗುಣಾಕಾರ ಚಿಹ್ನೆ ಐತಿ ಮತ್ತ. ಸೊ ಟೋಟಲ್ ಗುಣಾಕಾರ 7 ಸಲ ಆಗದಂಗ ಆಯ್ತು. ಎಷ್ಟು ಸಲ ಗುಣಾಕಾರ ಆಗಿರ್ತೈತಿ ಅಷ್ಟು ಘಾತ ಮುಗಿತ್ ಕೆಲಸ. ಅದಕ್ಕಾಗಿ ಗುಣಾಕಾರ ಇದ್ದಾಗ, ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತ ಸೂಚಿಗಳನ್ನ ಕೂಡಿಸ್ತೇವೆ. ನಿಯಮ ಅಂತ ಅದನ್ನ ನೀವು ನೆನಪಿಟ್ಕೊಳ್ಳೋ ಜರೂರಿಲ್ಲ, ಕಾಮನ್ ಸೆನ್ಸ್ ನೋಡ್ಬೋದು ನೀವು ಇದನ್ನ. ಈಗ್ರಿ 2 ಘಾತ 3 ಐತಲ್ರಿ, 8 ಆಗತ್ರಿ. 2 ಘಾತ 4 16 ಆಗತ್ರಿ. ಈ 2 ಘಾತ 3 ಮತ್ತೆ 2 ಘಾತ 4 ಕೂಡ್ಸಿರಿ 2 ಘಾತ 7 ಸಮ ಆಕೈತ್ರಿ. ಕೂಡ್ಸಿರಲ್ಲ, ಇಲ್ಲಿ ಏನೈತಿ ನಡಕ್ ಚಿಹ್ನೆ ಏನೈತಿ, ಇಲ್ಲಿ ಕೂಡ್ಸೋದೈತಿ, ಇಲ್ಲಿ ಇಂತ ಐತ್ರಿ. ಮತ್ ಮಾಡಿ ನೋಡು, ಮತ್ ನಾವ್ 7 ಇಟ್ಕೊಂಡ ಆಕೈತ್ ನೋಡಿಲ್ಲಿ. 2 ಘಾತ 3 ಎಷ್ಟಾತು, 8 ಆತು. ನೀ ಹೇಳ್ದಂಗ ಗುಣಾಕಾರ 2 ಘಾತ 4 ಎಷ್ಟೈತಿ, 16. ಗುಣಿಸಿದ್ರೆ ಎಷ್ಟಾತು, 128 ಆತು. 2 ಘಾತ 7 ಅಂದ್ರೆ ಎಷ್ಟ್ ಆಕೈತಿ ಕೌಶಲ್ಯ, 128. ಆಗ್ಲೇಬೇಕು, ಆಗದೆ ಎಲ್ಲಿ ಓಡೋಕತ್ತದು, ಆಗದೆ ಎಲ್ಲಿ ಓಡೋಗೋದೈತದು ನೋಡಿಲ್ಲಿ. ಇದು ಬರೀ 2ಕ್ಕ ಅಲ್ಲ, ಯಾವ ಸಂಖ್ಯೆ ತಗೊಂಡ್ರು ಆಗ್ಬೇಕು. ಅದ್ ಯಾಕೆ ಆಗ್ತೈತಿ ಅನ್ನೋದನ್ನೇ ಇಲ್ಲಿ ನೋಡಿದ್ವಿ ನಾವೀಗ. ಲಕ್ಷ್ಮಿ ಅದನ್ನ ಹೇಳಿದ್ವಿ, ಯಾಕೆ ಆಗ್ತೈತೆ ಅನ್ನೋದನ್ನ ಲಕ್ಷ್ಮಿ ಹೇಳಿದ್ವಿ ಈಗ. ಓಕೆ, ಸೊ ನಾವ್ ಇದನ್ನ ಹೆಂಗ್ ಮಾಡ್ತೀವಿ, ನಿಯಮದ ರೂಪದಲ್ಲಿ. ಇಲ್ಲಿ ಈಗ ಗಣಪತಿ ಹಬ್ಬ ಅಂತ ಬಹಳ ನಾಯ್ಸ್ ಐತಿ ಬೆಳಗಾವಿ ಒಳಗ. ಈಗ ಎ ಘಾತ ಎಂ ಗುಣಾಕಾರ ಅದೇ ಆಧಾರ ಸಂಖ್ಯೆ ಎ ಘಾತ ಎನ್, ಇದ್ರ ಏನಾಗ್ತಿತ್ತು, ಇದು ಒಂದು. ಈಗ ನಿಮಗೆ 2ನೇ ನಿಯಮ ಇಂಥದ ಐತಿ, ಏನೈತಿ, ಎ ಘಾತ ಎಂ ಭಾಗಾಕಾರ ಎ ಘಾತ ಎನ್ is equal to a ಘಾತ ಇದನ್ನ ನಾನು ಹೇಳ್ತೇನೆ ಈಗ, ಮಾಡ್ರಿ ಇದನ್ನ. ಇದು ವಾಯ್ ಯಾರು ಹೇಳ್ತೀರಿ, ಯಾರು ಇದನ್ನ ಯಾಕೆ ಅನ್ನೋದು ಹೇಳಕ್ ಬರ್ತದೆ, ಮಾತಾಡ್ಬೇಡ್ರಿ ಉಳಿದವ್ರು. ಯಾರಿಗಿದು ಯಾಕಂತ ಹೇಳಕ್ ಬರ್ತೈತಿ ಅವ್ರಷ್ಟೇ ಕೈ ಎತ್ತಬೇಕು.
ಕೈ ಎತ್ರಿ. ಯಾರಿಗಿದೆ ಯಾಕಂತ ಹೇಳಕ್ ಬರ್ತದೆ? ಉಳಿದವ್ರು ಮಾತಾಡ್ಬೇಡ್ರಿ, ಯಾರು ಮಾತಾಡೋಂಗಿಲ್ಲ, ಬರೀ ಕೈ ಎಷ್ಟೇ ಎತ್ತದು. ಯಾಕಂತ ಯಾರಿಗೆ ಹೇಳಕ್ ಬರ್ತದೆ? ಎ ಘಾತ ಎಂ ಭಾಗಾಕಾರ ಎ ಘಾತ ಎನ್ ಇದ್ದಾಗ ಎ ಘಾತ ಎಂ ಮೈನಸ್ ಎನ್ ಯಾಕೆ ಆಗ್ತದೆ? ಎಲ್ಲರೂ ಯೋಚನೆ ಮಾಡ್ರಿ, ಸುಮ್ನೆ ಅನ್ಮ್ಯೂಟ್ ಮಾಡ್ಬೇಡ್ರಿ, ಯೋಚನೆ ಮಾಡ್ರಿ, ಸ್ವಲ್ಪ ತಲೆ ಕೆಲಸ ಕೊಡ್ರಿ ಎಲ್ಲರೂ. ಬರೀ 7 ಮಂದಿ ಅಷ್ಟೇ ಕೈ ಎತ್ತಾರೆ ನೋಡಿ. ಘಾತಾಂಕ ಅಂದ್ರೆ ಏನು? ಎ ಘಾತ ಎಂ ಅಂದ್ರೆ ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎಂ ಸಲ ಮಾಡ್ಬೇಕು. ಅದನ್ನೆಲ್ಲ ನಿಮ್ಗೆ ಗೊತ್ತಿತ್ತಲ್ಲ, ಅದರಿಂದ ಮಾಡಿ ನೋಡಿ. ಸರಿ, ನಾ ಹೇಳ್ರಿ ಇದನ್ರಿ. ಸರಿ, ನಿಮ್ದು ಮ್ಯೂಟ್ ಆಗೈತ್ರಿ. ಕೈ ಎಷ್ಟೇ ಐತ್ರಿ? ನಾನು ಯಾರು ಹೇಳಕ್ ಹೋಗ್ಬೇಡ್ರಿ, ನಾನು ಯಾರು ಹೇಳ್ತೀನಿ ನಾವು. ಓಕೆ, ವೈದೇಹಿ ಹೇಳಿ ನೋಡೋಣ, ಏನ್ ಹೇಳ್ತೀವಿ ವೈದೇಹಿ? ಹಲೋ ಸರ್. ಹೇಳಿ, ಜೋರಾಗಿ ಹೇಳಿ. ಸರ್, ನಾ ಎಕ್ಸಾಂಪಲ್ ತಗೊಂಡ್ ಹೇಳ್ಬೋದ್ರಿ? ಹೇಳ್ಬೋದು. ನಾನ್ರಿ 2/3 ಡಿವೈಡೆಡ್ ಬೈ 2/2 ಅಂತ ತಗೋತೇನ್ರಿ. 2/3 ಡಿವೈಡೆಡ್ ಬೈ 2/2. ಅವಾಗ್ರಿ ಅವ್ನ್ ಬಿಡಿಸಿದಾಗ್ರಿ ಮ್ಯಾಲ್ಗಡೆ 2 × 2 × 2 ಬರ್ತೈತ್ರಿ. ಕೆಳಗಡೆ ರೀ 2 × 2 ಬರ್ತೈತಿ. ಈಗ ನಾವ್ರಿ ಕೆಳಗಿನ ಎರಡು ಮೇಲಿನ ಎರಡು ಕಡ್ತಾ ಹೊಡಿತೀವ್ರಿ. ಆಗ 2 ಉಳಿತೈತಿ. ಎಷ್ಟು 2ಗಳು ಉಳಿತಾವಿಲ್ಲ? ಯಾರು ಹೇಳ್ತಾರೆ? ಇದ್ರದ್ದು ಮತ್ತೆ ಇದ್ರ ವ್ಯತ್ಯಾಸ ಎಷ್ಟಿರ್ತೈತಲ್ಲ ಅಷ್ಟು ಉಳಿತಾವ. 1 2 ಉಳಿತೈತಿ. ಒಂದು ಹೆಂಗ್ ಬಂತದು? ಒಂದು ಎದರಿಂದ ಬಂತದು? ಒಂದು ಏನ್ ಮಾಡಿದಾಗ ಬಂತದ ನಮ್ಗೆ? 3 - 2. In general ಏನಾಗ್ತದೆ? ಎ ಘಾತ ಎಂ ಭಾಗಲೆ ಎ ಘಾತ ಎನ್ ಅಂದ್ರೆ ಎ ಘಾತ ಎಂ ಅಂದ್ರೆ ಏನಿರ್ತೈತಿ ಇಲ್ಲಿ? ಎ ಇಂಟು ಎ ಇಂಟು ಎ ಇಂಟು ಹಿಂಗ 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 ಎಂ ಸಲ ಕೆಳಗಡೆ ಎ ಇಂಟು ಎ ಇಂಟು ಎ ಇಂಟು ಹಿಂಗ ಎನ್ ಸಲ. ಈಗ ಗುಣಾಕಾರ ಇರೋದ್ರಿಂದ ನಾವು ಕಡ್ತಾ ಹೊಡಿಬಹುದು. ಪ್ಲಸ್ ಇದ್ರೆ ಮಾಡಕ್ ಬರ್ತಿರ್ಕಿಲ್ಲ. ಗುಣಾಕಾರ ಹಿಡಿದ್ರೆ ಏನಾದ್ರು ಕಡ್ತಾ ಹೊಡಿತೀವಿ. ಹಿಂಗ ಕಡ್ತಾ ಹೊಡ್ಕೋ ಅಂತ ಹೋಗ್ತೀವಿ. ಕೊನೆಗೆ ಎಷ್ಟು ಎಗಳು ಉಳಿತಾವು? ಹಿಂಗ m - n ಎಗಳು -n ಸಲ ಉಳಿತಾವ. ಅದೇ ದಿಸ್ ಈಸ್ ನಥಿಂಗ್ ಎಲ್ಸ್ ಬಟ್ ಎ ಘಾತ m - n. ಓಕೆ, ಸೊ ಅದಕ್ಕೆ ಇದು ಎರಡನೇ ನಿಯಮ ಸಿಕ್ತು. ಇದು ಒಂದನೇ ನಿಯಮ, ಇದು ಎರಡನೇ. ಹಂಗ ಘಾತಾಂಕದ ಇವತ್ತಿನ ದಿವಸ ಹೋಮ್ವರ್ಕ್ ಇಲ್ಲಿ ಕ್ಲಾಸಿಗೆ ನಿಲ್ಸೋನು. ಇವತ್ತಿನ ದಿವಸ ಹೋಮ್ವರ್ಕ್ ನೋಡ್ರಿ, ಏನ್ ಮಾಡ್ಬೇಕು ನೀವು? ಘಾತಾಂಕದಲ್ಲಿ ಅನೇಕ ನಿಯಮಗಳದಾವ.
ಆ ಎಲ್ಲ ನಿಯಮಗಳನ್ನ ತಗೊಂಡ ಅವು ಯಾಕೆ ಬಂದು ಅಂತ ಯೋಚನೆ ಮಾಡ್ಕೊಂಡು ಕಾರಣ ತಗೊಂಡು ಬರ್ಬೇಕು. ಮುಂದಿನ ಕ್ಲಾಸ್ ತಗೊಂಡು ಪ್ರತಿಯೊಂದು ಘಾತಾಂಕದ ನಿಯಮ ತಗೊಳ್ಳೋದು ಅದ್ ಯಾಕೆ ಬಂತ ಹಂಗ ಯೋಚನೆ ಮಾಡ್ಕೊಂಡು ಬರ್ತೀರಿ. ಇಂಪಾರ್ಟೆಂಟ್ ಇದು. ನನ್ನ ಕ್ಲಾಸ್ ಪೂರ್ತಿ ಉಪಯೋಗ ತಗೊಂಡು ನೀವು ಹೇಳ್ತೀರ ನಿಮ್ಗೆ ಏನ್ ಬೇಕಾದಾಗ್ಬೋದು. ನಿಮಗೆ ಈಗ ಅನಿಸ್ಬೋದು ಇಸ್ರೋ ಸೈಂಟಿಸ್ಟ್ ಅಂದ್ರೆ ಏನೋ ಬಹಳ ಮೇಲಿಂದ ಬಂದು ಇಳಿದಿರ್ಬೇಕು ಅವರು, ನಮಗೆಲ್ಲ ಆಗುದಿಲ್ಲ ಅಂತ. ಆಕ್ಚುಲಿ ಹಂಗಿಲ್ಲ. ನೀವು ಆರಾಮಾಗಿ ಇಸ್ರೋ ಸೈಂಟಿಸ್ಟ್ ಆಗ್ಬೋದು, ನೀವು ಆರಾಮಾಗಿ IIT ಹೋಗ್ಬೋದು, ಏನು ಮಾಡ್ಬೋದು. ನಾ ಹೇಳಿದ್ದೀನಿ ಕರೆಕ್ಟ್ ಆಗಿ ಮಾಡ್ಬೇಕು ಅಷ್ಟೇ, ಸಿನ್ಸಿಯರ್ಲಿ ಮಾಡ್ಬೇಕು, ಅದನ್ನ ತಪ್ಪಿಸ್ಕೋಬಾರ್ದು. ಈ ಹೋಮ್ವರ್ಕ್ ಅನ್ನು ನೀವು ಬಹಳಷ್ಟು ಯೋಚನೆ ಮಾಡಿ 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 ಯಾಕೆ ಬಂತು ಇದೇ ಸೈಂಟಿಸ್ಟ್ ಲಕ್ಷಣನೇ ಇದೆ. ಇದನ್ನ ಮಾಡ್ಕೊಂಡು ಕಾರಣ ತಿಳ್ಕೊಂಡು ಬರ್ಬೇಕು. ಅವಾಗ ನಾನು ನಿಮ್ಗೆಲ್ಲರಿಗೂ ಎಸ್ ಅಂದ್ಬಿಟ್ರೆ ನಾನು ಡೈರೆಕ್ಟ್ ಮುಂದಕ್ಕೆ ಹೋಗ್ಬಿಡ್ತೇನೆ. ಒಂದು 50% ಮಂದಿ ನೀವು ಮಾಡಿಬಿಟ್ರಿ, ಉಳಿದವ್ರು ನಾನು ಕೇರು ಮಾಡಂಗಿಲ್ಲ. ಉಳಿದವ್ರು ಮಾಡ್ಲಿಲ್ಲ ಅಂದ್ರೂ ಸಹಿತ ನೀವು ಎಲ್ಲರೂ ಮಾಡ್ತೀರ ಅಂತ ನನಗೆ ಅನಿಸ್ತೈತಿ. ಆದ್ರೆ ನೀವು 50% ಮಂದಿ ಆದ್ರೂ ನೀವು ಮಾಡ್ಕೊಂಡ್ರೆ ನಾನು ಡೈರೆಕ್ಟ್ ಆಗಿ ಮುಂದೆ ಹೋಗ್ತೇನೆ. ಬೇಗ ನಾವು ಅಡ್ವಾನ್ಸ್ಡ್ ಇನ್ನೂ ಬಹಳಷ್ಟು ಮುಂದೆ ಹೋಗ್ಬೋದು. ಇದು ನೀವು ಮಾಡ್ಕೊಂಡ್ ಬರುವಂತ ನಿಮ್ ಕೈಯಾಗ ಐತಿದ್ದು ನಿಮ್ ಕೆಪಾಸಿಟಿ ಒಳಗೆ ಐತಿ. ಅದಕ್ಕೆ ನಾನು ನಿಮಗೆ ಇದನ್ನು ಕೊಡಾಯ್ತೇನೆ. ಡೈರೆಕ್ಟ್ ಆಗಿ ನೀವು ಪ್ರತಿಯೊಂದನ್ನು ಘಾತಾಂಕ ನಿಯಮ ನೋಡ್ಕೊಂಡು ಯಾಕೆ ಬಂತು, ಯಾವ್ದು ಗೊತ್ತಿರೋದಿಲ್ಲ ಅದನ್ನಷ್ಟು ನಾವು ಚರ್ಚೆ ಮಾಡೋದು. ಸರ್ ಇದು ಯಾಕೋ ಬಹಳ ಗೊತ್ತಾಗೋತ್ರಿ ನಿಯಮ, ಆವಾಗ ನಾವು ಅದನ್ನ ಚರ್ಚೆ ಮಾಡೋದು. ಆಮೇಲೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಹೇಳ್ಬೇಕು. ಅಲ್ಲಿ ಬಹಳಷ್ಟು ಜನ ಪೇರೆಂಟ್ಸ್ ಏನ್ ಮಾಡಾಕತ್ತೀರಿ, ಸೌಂಡ್ ಮಾಡಾಕತ್ತೀರಿ. ಸ್ಟೂಡೆಂಟ್ಸ್ ಹೇಳ್ಬೇಕಾದ ವಿಷಯ ನೀವು ಪೇರೆಂಟ್ಸ್ ಹೇಳ್ಬೇಕಾದ ವಿಷಯ ಆಗತ್ತಿದ್ದು. ಅನ್ಮ್ಯೂಟ್ ಮಾಡಕ್ ಪಾಪ ಮಕ್ಕಳಿಗೆ ಆಗ್ತಾ ಇಲ್ಲ. ಅನ್ಮ್ಯೂಟ್ ಮಾಡಿದ್ರೆ ಹಿಂದ್ಗಡೆ ಸೌಂಡ್ ಬರಾಕತ್ತಿ. ಹಿಂಗಾಗಿ ಮಕ್ಕಳು ಏನ್ ಮಾಡತ್ತಾರು, ಅನ್ಮ್ಯೂಟ್ ಮಾಡಕ್ ಹಿಂದ್ ಮುಂದ್ ನೋಡಾಕತ್ತಿದಾರು. ಪೇರೆಂಟ್ಸು ನಿಮ್ಮ ಮಕ್ಕಳು ಏನಾದ್ರು ಕಲಿತು ಎಲ್ಲ ಮುಂದ್ ಬರ್ಬೇಕಂದ್ರೆ ನೀವು ಏನಾದ್ರು ಮಾಡಿ ಅದಕ್ಕೆ ಶಾಂತವಾದ ವಾತಾವರಣವನ್ನು ಕೊಡ್ಬೇಕಲ್ಲಿ. ಮನೆಯೊಳಗೆಲ್ಲ ಹಿಂದೆ ಗದ್ದಲ ಹಾಕೊಂತ ಮಾತಾಡ್ಕೊಂತ ಇರಬಾರ್ದು. ಅಭ್ಯಾಸಕ್ಕೊಂದು ಸೀರಿಯಸ್ನೆಸ್ ಬೇಕು ಅದಕ್ಕೆ. ಹಂಗಾಗ್ಬಿಟ್ರೆ ನಾನು ಕೀರ್ತಿ ಮೇಡಮ್ ಹೇಳ್ತೀನಿ, ಪಾಲಕರಿಗೆ ಸೀದಾ ಫೋನ್ ಬರ್ತೈತೆ ನೋಡ್ರಿ, ಇಲ್ಲ ನಿಮ್ಮ ಮಕ್ಕಳನ್ನ ನಾವು ಡಿಸ್ಕಂಟಿನ್ಯೂ ಮಾಡ್ಬೇಕಾಗ್ತೈತಿ ಅಂತ ಹೇಳಿ. ಪೇರೆಂಟ್ಸ್ ಸಲುವಾಗಿ ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಇಂದ ವಂಚಿತ ಆಗ್ಬಿಡುತ್ತೆ. ಯಾರು ಪೇರೆಂಟ್ಸ್ ಅಲ್ಲಿ ಸೌಂಡ್ ಮಾಡ್ಕೊಡುದು. ಆ ಟೈಮ್ ಅಲ್ಲಿ ಕ್ಲಾಸ್ ಟೈಮ್ ನಡೆದಾಗ ಏನಾದ್ರು ಮಾಡಿ ಸೈಲೆಂಟ್ ಆಗಿನೇ ಅಲ್ಲಿ ಮುಗಿಸ್ಬೇಕು. ಮಾತಾಡೋದಿದ್ರೆ ಹೊರಗಡೆ ಹೋಗಿ ಮಾತಾಡ್ಬೇಕು. ಅವಾಗ ಮಕ್ಕಳು ಆರಾಮಾಗಿ ಅನ್ಮ್ಯೂಟ್ ಮಾಡಿ ಆನ್ಸರ್ ಕೊಡ್ಬೋದು. ಇಲ್ಲ ನೀವು ಅನ್ಮ್ಯೂಟ್ ಮಾಡಿದ ತಕ್ಷಣ ಹಿಂದ್ಗಡೆದೆಲ್ಲ ಸೌಂಡ್ ಕ್ಲಾಸಲ್ ಆಗ್ಬೇಕು. ನನಗಿಲ್ಲಿ ಏನ್ ಮಾಡಕ್ ಆಗುದಿಲ್ಲ. ಒಂದೊಂದ್ಸಲ ಹೊರಗಡೆ ಈಗ ಸೌಂಡ್ ಇರ್ತೈತಿ, ಗಲ್ಲಿ ಒಳಗ ಎಲ್ಲರಿಗೂ ನಿಲ್ಸಾಕ್ ಬರುದಿಲ್ಲ. ಈಗ ಗಣಪತಿ ಇದ್ದಾಗ ಹೊರಗಡೆ ಪಟಾಕ್ಷಿ ಹಾರಿಸೋರು, ಕ್ರ್ಯಾಕರ್ಸ್ ಹಾರಿಸೋರು ಏನ್ ಮಾಡಕ್ ಆಗುದಿಲ್ಲ. ಆದ್ರೆ ನಾನು ಉಳಿದ ಟೈಮ್ ಅಲ್ಲಿ ಸೈಲೆಂಟ್ ಝೋನ್ ಅಲ್ಲಿ ಹೋಗಿ ನಾನು ಕ್ಲಾಸ್ ತಗೋಬೇಕಾಗ್ತದೆ. ನಮ್ಮ ಮನೇಲಿ ಗದ್ದಲ ಇತ್ತು ಅಂದ್ರೆ ನಾನು ಬೇರೆ ಕಡೆ ಹೋಗಿ ಕ್ಲಾಸ್ ತಗೋತೀನಿ. ಅದೇ ರೀತಿ ನೀವು ಏನ್ ಮಾಡ್ಬೇಕು, ಶಾಂತಿದಲ್ಲಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಹೊರಗಡೆ ಎನ್ವೈರನ್ಮೆಂಟ್ ಶಾಂತಿ ಇದ್ರೆ ನಾವು ಹೇಳೋದನ್ನ ಆಳವಾಗಿ ನಿಮ್ ತಲೆ ಒಳಗೆ ಇಳಿತೀವಿ. ಓಕೆ, ಹೋಮ್ವರ್ಕ್ ಕೊಟ್ಟೇನಿ, ಮಾಡ್ಬೇಕು. ಬಾಯ್. Bye sir. Bye sir. ಬಾಯ್.